ಆತ್ಮೀಯರಿಗೆಲ್ಲ ನಮಸ್ಕಾರ. ಸಾಹಿತ್ಯ, ಸಂಸ್ಕೃತಿ, ಸಮಾಜದ ಕುರಿತಾದ ಮಹತ್ವದ ಚಿಂತನೆಗಳನ್ನು ಹಾದು ಹೋಗುವ ಸಂದರ್ಶನ ಸರಣಿಗೆ ತಮಗೆಲ್ಲರಿಗೂ ಸ್ವಾಗತ. ಈ ಸಂದರ್ಶನ ಮಾಲಿಕೆಯಲ್ಲಿ ಆರಂಭದಲ್ಲಿ ನಮ್ಮ ಜೊತೆಗೆ ಮಾತನಾಡುವುದಕ್ಕೆ ಡಾಕ್ಟರ್ ರಾಜಶೇಖರ್ ಹಳೆಮನೆ ಅವರು ನಮ್ಮ ಜೊತೆಗಿದ್ದಾರೆ. ಕನ್ನಡದ ಸಂಸ್ಕೃತಿಯಲ್ಲಿ, ಕನ್ನಡದ ಸಾಹಿತ್ಯಿಕ ವಲಯದಲ್ಲಿ ತಮ್ಮದೇ ಆದ ಪ್ರಭಾವವನ್ನು ಮೂಡಿಸಿರುವ ಡಾಕ್ಟರ್ ರಾಜಶೇಖರ್ ಹಳೆಮನೆ ಅವರು 10ಕ್ಕೂ ಮಹತ್ವದ ಸಾಹಿತ್ಯಿಕ ಕಲಾಕೃತಿಗಳನ್ನು ಬರೆದಿದ್ದಾರೆ. ಅವರ ವಿಶೇಷತೆ ಏನು ಅಂತಂದರೆ, ಕನ್ನಡದ ಸಾಹಿತ್ಯಿಕ ಜಗತ್ತಿನ ಸಾಂಸ್ಕೃತಿಕ ಅಸ್ಮಿತೆಯನ್ನು ಬಹಳ ಭಿನ್ನವಾಗಿ ಗ್ರಹಿಸಿ ಕಥನಗಳ ಮುಖಾಂತರ ಹೊಸ ಬಗೆಯ ಸಂವೇದನೆಯನ್ನು ಮೂಡಿಸುವಲ್ಲಿ ಅವರು ತಮ್ಮದೇ ಆದ ಒಂದು ವೈಶಿಷ್ಟ್ಯತೆಯನ್ನು ಮೆರೆದಿದ್ದಾರೆ. ಅವರ ಇತ್ತೀಚಿನ ಕೃತಿ ಒಡಲುಗೊಂಡವರು. ಈ ಒಡಲುಗೊಂಡವರು ಕಾದಂಬರಿ ಹಲವು ಕಾರಣಗಳಿಗಾಗಿ ನಮಗೆ ಮುಖ್ಯವಾಗುತ್ತೆ. ನಾವು ಭ್ರಮೆಗಳ ಜೊತೆಗೆ ಬದುಕ್ತಾ ಇದ್ದೀವಿ ಅನ್ನುವ ರೀತಿಯ ಒಂದು ವಿಚಿತ್ರವಾದ ಒಂದು ಸಂದರ್ಭಗಳ ನಡುವೆ ಇದ್ದೀವಿ ನಾವು. ಆ ಭ್ರಮೆಗಳ ಜೊತೆಗಿನ ಬದುಕೇ ಶ್ರೇಷ್ಠ ಎನ್ನುವಂಥ ಒಂದು ತಪ್ಪು ಕಲ್ಪನೆಯ ಮಿತಿಗಳ ವರ್ತುಲದಲ್ಲಿ ನಾವು ಇಂದು ಸಿಲುಕಿದ್ದೇವೆ. ತಾಂತ್ರಿಕ ಕೌಶಲ್ಯಗಳೇ ಮುಖ್ಯ ಎಂದುಕೊಂಡು ನಿಜವಾದ ವೈಜ್ಞಾನಿಕತೆಯನ್ನು, ನಿಜವಾದ ವೈಚಾರಿಕತೆಯನ್ನು ಸೋಲಿಸುವಂಥ ಸಂದರ್ಭಗಳನ್ನು ನಾವು ಎದುರುಗೊಳ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಅವರ ಒಡಲುಗೊಂಡವರು ಕಾದಂಬರಿ ಮುಖ್ಯವಾಗಿರುವಂಥ ಸಂವಾದವನ್ನು ಹುಟ್ಟುಹಾಕುತ್ತೆ. ಮನುಷ್ಯಪರ ಸಂವೇದನೆಗಳ ಪರವಾಗಿ ನಾವು ಗುರುತಿಸಿಕೊಳ್ಳುವ ಹಂಬಲವನ್ನು ಮೂಡಿಸುತ್ತದೆ. ಮತ್ತು ನಿಸರ್ಗದ ತಾಯ್ತನದ ವಿಶೇಷತೆಯನ್ನು ಅದು ನಮಗೆ ಪರಿಚಯಿಸುತ್ತದೆ. ಗ್ರಾಮ ಅಭ್ಯುದಯದ ಸಾಧ್ಯತೆಗಳನ್ನು ಕಾಣಿಸುತ್ತದೆ. ಅವರು ಒಡಲುಗೊಂಡವರು ಕಾದಂಬರಿ ಗ್ರಾಮಾಯಣವೇ ಹೌದು. ಈ ದೃಷ್ಟಿಯಿಂದ ಅಲ್ಲಿ ಊರು ಕೇರಿಗಳ ಸೌಹಾರ್ದದ ಕಥನವಿದೆ. ಅಲ್ಲದೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸೌಹಾರ್ದತೆ ಸಾಮಾಜಿಕ ಅಭ್ಯುದಯದ ಮೈಲಿಗಲ್ಲಾಗಬಲ್ಲದು ಎನ್ನುವ ಆಶಾವಾದದ ಚಿತ್ರಣವಿದೆ. ಈ ಎಲ್ಲ ನೆಲೆಗಳಲ್ಲಿ ನನಗೆ ಆ ಕೃತಿ ಮುಖ್ಯ ಅನ್ನಿಸ್ತದೆ. ಈ ಹಿನ್ನೆಲೆಯಲ್ಲಿ ನಾವು ಅವರನ್ನು ಮಾತನಾಡಿಸೋಣ. ಈ ಸಂದರ್ಶನ ಮಾಲಿಕೆಗೆ ತಮಗೆ ಸ್ವಾಗತ ಸರ್. ನಮಸ್ಕಾರ. ನಮ್ಮ ಚರ್ಚೆಯನ್ನು UR ಅನಂತಮೂರ್ತಿಯವರ ಒಂದು ಇಂಟರ್ಪ್ರಿಟೇಷನ್ನೊಂದಿಗೆ ಶುರು ಮಾಡೋಣ ಸರ್. ಅವರು ಬರೆಯುವ ಕ್ರಿಯೆಯನ್ನು ಬೆರಗಿನ ಸಾಧ್ಯತೆಯನ್ನಾಗಿ ಪರಿಗಣಿಸ್ತಾರೆ. ಅದು ಬರೆಯುವ ಸಂದರ್ಭ ಇದೆಯಲ್ಲ, ಅದು ಬೆರಗಿನ ಕ್ರಿಯೆ ಅಂತ ಹೇಳ್ತಾರೆ. ನನಗೆ ನಿಮ್ಮ ಕಾದಂಬರಿಯನ್ನು ಓದುವಾಗ ಆ ಓದುವ ಅನುಭವ ಒಂದು ಬೆರಗಿನ ಅನುಭವವಾಗಿ ಪರಿವರ್ತನೆ ಆಗ್ತಾ ಇತ್ತು ಅಂತ ಅನ್ಸುತ್ತೆ. ಯಾಕಂದರೆ ಒಂದೊಂದು ಅಧ್ಯಾಯವನ್ನು ಹಾದು ಹೋಗುವಾಗ ಆ ಬೆರಗಿನ ಗುಣವಿಶೇಷತೆ ನನಗೆ ಗೊತ್ತಾಗ್ತಾ ಇತ್ತು. ನೀವು ಹೇಗೆ ಬರೆಯುವವರಾಗಿ ನೀವು ಆ ಪಾಸಿಬಿಲಿಟಿಯನ್ನು ಹೆಂಗೆ ನೋಡ್ತೀರಿ ಸರ್? ಈಗ ನಮ್ಮ ಜಗತ್ತು ಕಣ್ಣಿಗೆ ಕಾಣ್ತಾ ಇರುತ್ತೆ, ಮನುಷ್ಯರು ಕಾಣ್ತಾ ಇರ್ತಾರೆ. ಮನುಷ್ಯರ ಎಲ್ಲ ಮೋಸಗಳು, ವಂಚನೆಗಳು, ವೈರುಧ್ಯಗಳು, ತತ್ವಗಳು ಎಲ್ಲವೂ ನಮ್ಮ ಕಣ್ಣಿಗೆ ಕಾಣ್ತಾ ಇರುತ್ತೆ. ಅದ್ರ ಜೊತೆಗೆ ನಿಸರ್ಗವೂ ಕೂಡ ಕಾಣ್ತಾ ಇರುತ್ತೆ, ಪ್ರಕೃತಿ ಕೂಡ ಕಾಣ್ತಾ ಇರುತ್ತೆ. ಇವೆರಡು ಕ್ಷಣ ಕ್ಷಣಕ್ಕೂ ಪಲ್ಲಟಕ್ಕೊಳಗಾಗ್ತಾ ಇರುತ್ತೆ. ಅಂದರೆ ಪ್ರಕೃತಿಯನ್ನು ಒಳಗಾಗ್ತಾ ಇರುತ್ತೆ, ಮನುಷ್ಯ ಕೂಡ ಒಳಗಾಗ್ತಾ ಇರ್ತಾನೆ. ಬಟ್ ಹೀಗೆ ಈ ಒಳಗಾಗುವ ಈ ಸಂದರ್ಭಗಳನ್ನು, ಸನ್ನಿವೇಶಗಳನ್ನು ಒಂದು ಭಾಷೆಯ ಮೂಲಕ ಕಟ್ಟಬೇಕು ನಾವು. ನಮಗೆ ಬೇರೆ ಆಯ್ಕೆಗಳಿಲ್ಲ. ಲೇಖಕರಿಗೆ ಭಾಷೆಯ ಮೂಲಕನೇ ಕಟ್ಟಬೇಕು. ಆ ಭಾಷೆಯ ಮೂಲಕ ಕಟ್ಟುವಾಗ ಎಲ್ಲರೂ ಈ ಜಗತ್ತನ್ನು ನೋಡ್ತಾ ಇರ್ತಾರೆ, ಪ್ರಕೃತಿಯನ್ನು ನೋಡ್ತಾ ಇರ್ತಾರೆ. ಅವರೇ ನೋಡುವ ಜಗತ್ತನ್ನು, ಅವರೇ ನೋಡುವ ಪ್ರಕೃತಿಯನ್ನು ಬೇರೆ ಥರ ಒಂದು ಭಾಷಿಕವಾಗಿ ಕಟ್ಟೋದು ಒಂದು ದೊಡ್ಡ ಸವಾಲು ಲೇಖಕರಿಗೆ. ಅದೇ ನಾನು ನೋಡುವ ಜಗತ್ತನ್ನು ಇವರು ಬೇರೆ ಥರ ಹೇಳ್ತಾ ಇದ್ದಾರಲ್ಲ, ಬೇರೆ ಥರ ಕಟ್ಟಿದಾರಲ್ಲ, ಇದು ನನಗೇನು ಒಂದು ಬೆರಗನ್ನು ಉಂಟು ಮಾಡುತ್ತಲ್ಲ ಅಂತ ಅದು ಓದುಗನಿಗೆ ಅನಿಸ್ಬೇಕು ಅಂತೇಳಿ ಏನು ಲೇಖಕ ಬರಿತಾ ಇರಲ್ಲ. ಹಾಗೆ ಅನಿಸ್ಬೇಕು ಅಂತೇಳಿ ಬರೆದ್ರೆ ಅದು ವಿಷಯ ಆಗಿಬಿಡುತ್ತೆ.
ಆದರೆ ಅವನು ಕಂಡ ಜಗತ್ತನ್ನ ಒಂದು ರೀಕ್ರಿಯೇಟ್ ಅಂದರೆ ಮರುಸೃಷ್ಟಿ ಮಾಡುವ ಸಂದರ್ಭದಲ್ಲಿ ಅದು ಗೊತ್ತಿಲ್ಲದ ಹಾಗೆ ಅದು ಸೃಷ್ಟಿಯಾಗುತ್ತೆ. ಅದು ನಿಮಗೆ ಹೇಗೆ ಬೆರಗೋ ಅದು ಬರಹಗಾರನ ಕೂಡ ಬೆರಗೆ. ಯಾಕಂದ್ರೆ ನಾವು ಒಂದು ಚಾಪ್ಟರ್ ಬರೆದ ಮೇಲೆ, ಒಂದು ಸನ್ನಿವೇಶ ಸೃಷ್ಟಿ ಮಾಡಿದ ಮೇಲೆ ಇದು ನಾನೇ ಬರೆದ್ನ ಅಂತ ಅದು ನಮಗೆ ಆಶ್ಚರ್ಯ ಆಗುತ್ತೆ, ನಮಗೆ ವಿಸ್ಮಯ ಆಗುತ್ತೆ. ಅಂದ್ರೆ ಅದು ಗೊತ್ತಿಲ್ಲದ ಹಾಗೆ ನಮ್ಮ ಒಳಗಡೆ ಏನಾಗುತ್ತೆ ಅಂದರೆ ಅದು ಸೃಷ್ಟಿಯಾಗ್ಬಿಡುತ್ತೆ. ಅದು ಸೃಷ್ಟಿ ಆಗುತ್ತೆ ಅನ್ನೋದು ಭಾಳ ಸುಲಭ. ಅದು ಬಟ್ ಆ ಸೃಷ್ಟಿ ಆಗುವ ಹಿಂದ್ಗಡೆ ಅನೇಕ ಬಗೆಯ ವೈದಾಟಗಳು, ವೈರುಧ್ಯಗಳು, ದ್ವಂದ್ವಗಳು, ಆಲೋಚನೆಗಳು ಮತ್ತು ಬೇರೆ ಬೇರೆಯವರ ಚಿಂತನೆಗಳು, ಬೇರೆ ಬೇರೆಯವರ ಒಡನಾಟಗಳು, ಬೇರೆ ಬೇರೆಯವರ ಮಾತುಗಳು. ಅದು ಒಡನಾಟ ಅಂದರೆ ಕೇವಲ ಅದು ಒಳ್ಳೆಯ ಒಡನಾಟ ಅಂತ ಇರೋದಿಲ್ಲ, ಅದು ಅನೇಕ ಬಗೆಯ ಕೆಟ್ಟ ಒಡನಾಟವು ಕೂಡ ಅದರೊಳಗಡೆ ಸೇರಿಕೊಂಡಿರುತ್ತೆ. ಅದು ಹಿಂಗೆ ಯಾಕಾಗುತ್ತೆ ಅಂತ ನಮಗೆ ಮನಸ್ಸಲ್ಲಿ ಹುಟ್ಟಿ ಅದು ನಾನು ನೋಡುವ ಜಗತ್ತಿನ ಜೊತೆಗೆ ಅದು ಒಂದು ಸಂಬಂಧ ಹೊಂದಿ ಅದು ಒಂದು ಭಾಷೆಯಾಗಿ ನನ್ನೊಳಗಡೆ ರೂಪ ತಾಳ್ತಾ ಹೋಗುತ್ತೆ. ಅಂದರೆ ಯಾವುದೇ ಲೇಖಕನೊಳಗಡೆ ರೂಪ ತಾಳ್ತಾ ಹೋಗುತ್ತೆ. ಆಮೇಲೆ ಅದನ್ನು ಆತ ತನಗೆ ಏನು ಒಳಗಡೆ ಸೃಷ್ಟಿಯಾಗಿದೆ ಅದನ್ನು ಮತ್ತೆ ಭಾಷೆ ಮೂಲಕ ಹೇಳಲಿಕ್ಕೆ ಹೋಗ್ತಾನೆ. ಆ ಹೇಳಲಿಕ್ಕೆ ಹೋದಾಗ ಇರುವ ಭಾಷೆ, ಇರುವ ಜನಗಳು, ಇರುವ ಪ್ರಕೃತಿಯನ್ನು ಅದು ಒಂದು ಹೊಸದಾಗಿ ಸೃಷ್ಟಿ ಮಾಡ್ತಾ ಇರ್ತಾನೆ. ಆ ಹೊಸದಾಗಿ ನೀವು ಸೃಷ್ಟಿ ಮಾಡ್ತಾ ಹೋದಾಗೇ ಅದು ನಿಮಗೆ ಬೆರಗುಂಟು ಮಾಡೋದು. ಅಂದರೆ ಒಂದು ಬರವಣಿಗೆ ಅನ್ನೋದು ನಿಜವಾದ ಒಂದು ವಿಸ್ಮಯ, ಒಂದು ಬೆರಗೆ. ಅದು ಅಂದರೆ ಅದು ಒಬ್ಬ ಲೇಖಕನಿಗೂ ಹೌದು, ಒಬ್ಬ ಓದುಗನಿಗೂ ಹೌದು. ಅದು ಓದುಗನಿಗೂ ಒಂದು ಬೆರಗುಂಟು ಮಾಡುತ್ತದೆ ಅನ್ನೋದಾದರೆ, ನನ್ನ ಒಳಗಡೆ ಉಂಟಾದ ಒಂದು ವಿಸ್ಮಯ, ಒಂದು ಬೆರಗೇನಿದೆ ಅದು ಸತ್ಯ ಅಂತ ಅನಿಸುತ್ತೆ. ನನಗೆ ಕಾದಂಬರಿಯ ಗೆಲುವು ಇರೋದು ಎಲ್ಲಿ ಅಂತಂದ್ರೆ, ಬಹಳ ನಮ್ಮ ಗ್ರಾಮ ಭಾರತವನ್ನು ಕಾಣಿಸಿದಂತ ಹಲವು ಕಥನಗಳು ಬಂದ್ಬಿಟ್ಟಿದ್ದಾವೆ ಕನ್ನಡ ಸಾಹಿತ್ಯದ ಒಟ್ಟು ಪರಂಪರೆಯನ್ನು ನಾವು ನೋಡಿದಾಗ. ಆದ್ರೆ ಈ ಒಡಲುಗೊಂಡವರ ಕಾದಂಬರಿಯ ಗೆಲುವು ಎಲ್ಲಿದೆ ಅಂತಂದ್ರೆ, ಆ ಗ್ರಾಮದ ಪದರುಗಳ ಒಳಗೆ ಇರುವಂತ ಒಂದು ಅಂತಃಕರಣವನ್ನ, ಮಮಕಾರವನ್ನ, ಆ ಕಣ್ಣಲ್ಲಿ ಪ್ರಕೃತಿಯನ್ನ ಸಮೀಕರಿಸಿ ಆ ಮೂಲಕ ಮನುಕುಲವನ್ನ ಗೆಲ್ಲಿಸುವಂತ ಒಂದು ಬಹಳ ಮಹತ್ವದ ಪಠ್ಯವಾಗಿ ನನಗೆ ಕಾಣುತ್ತೆ ಸರ್. ಅಂದ್ರೆ ಬಹಳ ಇನ್ನೊಂದು ನೆಲೆಯಲ್ಲಿ ಗುರುತಿಸೋದಾದ್ರೆ, ನಿಸರ್ಗದ ಸರೋವರದಲ್ಲಿ ಅದ್ದಿ ತೆಗೆದ ಅಂತಃಕರಣದ ಕಥೆಯನ್ನಾಗಿ ನಾನು ಒಡಲುಗೊಂಡವರನ್ನ ನೋಡ್ತೀನಿ. ಇದು ಹೇಗೆ ಸರ್? ಅಂದ್ರೆ ಈ ಪಠ್ಯ ಹೊಳೆದದ್ದು ಹೇಗೆ? ನನಗೆ ಒಂದು ನನ್ನ ಅಜ್ಜಿ, ಅಮ್ಮವ್ವ ಅಂತ ಆಕಿನ ಹೆಸರು, ಬಹಳ ಉದಾರವಾದ, ಮಾನವೀಯವಾದ, ಬಹಳ ಅಂತಃಕರಣವುಳ್ಳ ಒಬ್ಬ ತಾಯಿ ಆಕೆ. ಆಕೆ ಮದುವೆಯಾಗಿ ಒಂದು 3 ವರ್ಷಕ್ಕೇ ಗಂಡ ಬಿಟ್ಬಿಡ್ತೇನೆ. ಆಕೆ ಆ ಗಂಡ ಬಿಟ್ಟಾಗ ಆಕೆಗೆ 3 ತಿಂಗಳು ಗರ್ಭಿಣಿ. ಆಕೆ ಗಂಡ ಬಿಡ್ತಾನೆ ಅಂದರೆ ಇನ್ನೊಂದು ಮದುವೆ ಆಗ್ತಾನೆ. ಇನ್ನೊಂದು ಮದುವೆ ಆದಮೇಲೆ ಅಜ್ಜಿ ಪ್ರಶ್ನೆ ಮಾಡ್ತಾಳೆ ಅವನ, ನನಗೇನಾಗಿದೆ, ಇನ್ನೊಂದು ಯಾಕೆ ಮದುವೆ ಆಗ್ತೀನಿ ನೀನು ಅಂತ. ಅದು ಗಂಡಸರೆಲ್ಲ ಗೊತ್ತಲ್ಲ, ನನ್ನ ಇಷ್ಟ ಅಂತ. ಆಯ್ತು, ಹಾಗಾದರೆ ನಿನ್ನ ಇಷ್ಟ ಅನ್ನೋದಾದ್ರೆ ನಿನ್ನ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನು ಇರ್ತೀನಿ ಅಂತೇಳಿ ಆಕೆ ಆ ಗಂಡನನ್ನು ಬಿಟ್ಟು ಸ್ವಂತ ಜೀವನ ಮಾಡ್ತಾಳೆ. ಆಕೆ ಇಡೀ ಊರಿಗೆ ಸಹಾಯ ಮಾಡೋದು, ಜಾತ್ಯತೀತವಾಗಿ. ಯಾರೇ ಹಸಿದು ಬರಲಿ, ಯಾರೇ ಕಷ್ಟದಲ್ಲಿ ಬರಲಿ, ಯಾರೇ ಹೇಗೆ ಬಂದರೂ ಕೂಡ ಅವರಿಗೆ ತನ್ನ ಕೈಲಿ ಏನಿರುತ್ತೆ ಅದನ್ನು ಕೊಡ್ತಕ್ಕಂಥ ಆಕೆ. ಅದು ನನಗೆ ಬಹಳ ಕಾಡುವಂಥ ಒಂದು ಚಿತ್ರ. ಎರಡನೇದು, ನಾನು ಸ್ವಲ್ಪ ಕಾಲೇಜಿಗೆ ಹೋದ್ಮೇಲೆ, ಸ್ವಲ್ಪ ಸಾಹಿತ್ಯದ ಒಡನಾಟ ಸಿಕ್ಕ ಮೇಲೆ ಸ್ವಲ್ಪ ಬುದ್ಧನನ್ನು ಹೆಚ್ಚು ಓದ್ತಾ ಇದ್ದೆ. ಆಮೇಲೆ ಗಾಂಧೀಜಿಯನ್ನು ಹೆಚ್ಚು ಓದ್ತಾ ಇದ್ದೆ. ಈ ಗಾಂಧೀಜಿ ಮತ್ತು ಬುದ್ಧ ಪ್ರೀತಿ ಮೂಲಕ ಜಗತ್ತನ್ನು ಅವರು ಪರಿವರ್ತನೆ ಮಾಡ್ತಾ ಹೋದವರು, ಗೆಲ್ತಾ ಹೋದವರು, ಮನುಷ್ಯನಿಗೆ ಒಂದು ನೆಮ್ಮದಿಯನ್ನು ತಂದವರು, ಪ್ರೀತಿಯನ್ನೇ ಒಂದು ದೊಡ್ಡ ಹೋರಾಟದ ಅಸ್ತ್ರವನ್ನಾಗಿ ಮಾಡಿಕೊಂಡವರು. ಅದು ನನ್ನ ಅಜ್ಜಿ ಒಳಗೂ ಅದಿದೆ ಅಂತ ಅನಿಸ್ತು ನನಗೆ. ಬರೀ ನನ್ನ ಅಜ್ಜಿ ಒಳಗಡೆ ಅಲ್ಲ, ನನ್ನ ಬಹುತೇಕ ಊರಿನ ಮುದುಕಿಯರು, ಬಹುತೇಕ ಊರಿನ ವಯಸ್ಸಾದಕ್ಕಂಥವ್ರೊಳಗೂ ಕೂಡ ಇದು ಬಹಳ ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಒಂದು ಸ್ಪಂದಿಸುವ ಗುಣ ಇತ್ತು. ಅದು ತನಗೆ ತಾನೇ ನನ್ನ ಕಾದಂಬರಿ ಒಳಗಡೆ ಹರಿದು ಬಂದಿದೆ ಅಂತ ನನಗೆ ಅನಿಸುತ್ತೆ. ಅದು ನೀಲಮ್ಮ ಗೌಡ ಸಾನಿ ಪಾತ್ರ, ನೀಲಮ್ಮ ಗೌಡ ಸಾನಿ ಪಾತ್ರ ಅದು ನನ್ನ ಬಹಳ ದೊಡ್ಡ ತತ್ವ. ಅದು ಅಂದ್ರೆ ಮನುಷ್ಯನನ್ನ ನಾವು ಎಷ್ಟು ಅಂತಃಕರಣದಿಂದ ನೋಡ್ತೀವೋ, ಎಷ್ಟು
ಎಷ್ಟು ಒಂದು ಜೀವಪರವಾಗಿ ನೋಡ್ತೀವೋ ಅಷ್ಟು ಮನುಷ್ಯ ಬದಲಾಗ್ತಾನೆ ಅನ್ನೋದು ನನ್ನ ಒಂದು ಆಲೋಚನೆ. ಹಿಂಸೆಯ ಮೂಲಕ, ಕಾನೂನುಗಳ ಮೂಲಕ, ಕಠಿಣತೆಯ ಮೂಲಕ ಮನುಷ್ಯನನ್ನು ಪರಿವರ್ತನೆ ಮಾಡೋದು ಭಾಳ ಕಷ್ಟ. ಆದರೆ ಬಹಳ ಒಂದು ಹೃದಯ ಕಲ್ಕುವಂಥ ಅಂತಃಕರಣದಿಂದ ಮನುಷ್ಯನನ್ನು ಪರಿವರ್ತನೆ ಮಾಡ್ಬೋದಂತ. ಹೀಗಾಗಿ ಅದು ನೀಲಮ್ಮನ ಪಾತ್ರ ಅದು ನನಗೆ ಗೊತ್ತಿಲ್ಲದ ಹಾಗೆ ಅದು ಹಾಗೆ ಬೆಳ್ಕೊಂತ ಹೋಗಿರ್ತಕ್ಕಂಥ. ಅಂದರೆ ಲೋಕದೊಳಗಡೆ ಇದ್ದೇ ಲೋಕವನ್ನ ಒಂದು ಪ್ರೀತಿಯ ಮೂಲಕ, ಅಂತಃಕರಣದ ಮೂಲಕ ಸರಿ ಮಾಡಬೇಕು ಅನ್ನುವಂಥ ಒಂದು ಆಲೋಚನೆ. ಮತ್ತು ಈ ಲೋಕದಲ್ಲಿ ಏನು ವೈವಿಧ್ಯತೆ ಇದೆ ಅಂದರೆ ಅಲ್ಲಿ ಬರುವಂಥ ಸಾಬೈ ಇರ್ಬೋದು, ಬಸಯ್ಯ ಇರ್ಬೋದು, ನೀಲ ಇರ್ಬೋದು, ಈ ಎಲ್ಲ ಪಾತ್ರಗಳು ಒಂದೊಂದು ಥರದ ವಿಶೇಷವಾಗಿದ್ದಾರೆ. ಅವರು ಒಬ್ಬನ ಯಾರೋ ಪಿತ್ತದ್ರಲ್ಲಿ ವಿಶೇಷ ಇದ್ದಾನೆ, ಇನ್ನೊಬ್ಬನು ಕುಂಟೆ ಹೊಡೆಯೋದ್ರಲ್ಲಿ ವಿಶೇಷ ಇದ್ದಾನೆ, ಇನ್ನೊಬ್ಬನು ಮಡಿಕೆ ಕೆತ್ತದ್ರಲ್ಲಿ ಹುಷಾರಿದ್ದಾನೆ, ಇನ್ನೊಬ್ಬನು ಮಾದೇವಯ್ಯ ಅಂತೇಳಿ ಆ ಕೃಷಿ ಸಲಕರಣೆ ಮಾಡೋದ್ರಲ್ಲಿ ಹುಷಾರಿದ್ದಾನೆ, ಇನ್ನೊಬ್ಬನ ಯಾರೋ ಚಪ್ಪಲ್ ಮಾಡೋದ್ರಲ್ಲಿ ಹುಷಾರಿದ್ದಾನೆ. ಅಂದರೆ ಇವರೆಲ್ಲ ಒಂದು ಗ್ರಾಮವನ್ನು ಒಂದು ಸಾಂಸ್ಕೃತಿಕ ಅಸ್ಮಿತೆಯನ್ನಾಗಿ ರೂಪಿಸ್ತಕ್ಕಂಥವ್ರು ಇವರು. ಅಂದ್ರೆ ಅವರು ರೂಪಿಸ್ತು ಅಂತ ಅವ್ರಿಗೆ ಅನಿಸೋದಿಲ್ಲ, ಬಟ್ ಅದು ಒಂದು ಸಂಬಂಧ ಬೆಳೀತಾ ಇರುತ್ತೆ. ನೀಲವ್ವ ಆ ಎಲ್ಲಾ ಸಂಬಂಧಗಳನ್ನ ಗೌರವಿಸ್ತಾಳಾಕಿ. ಅವರು ಯಾವ ಜಾತಿಯವರು, ಯಾವ ಧರ್ಮದವರು ಅಂತ ನೋಡೋದಿಲ್ಲ. ಅಂದ್ರೆ ಅವರ ಕೌಶಲ್ಯ ಇದೆಯಲ್ಲ, ಅಂದ್ರೆ ಅದೊಂದು ಗ್ರಾಮ ಕೌಶಲ್ಯ, ಅದನ್ನ ಗ್ರಾಮ ಸೃಜನಶೀಲತೆ ಅಂತ ಕರಿಬೋದು ನಾವು. ಅದನ್ನ ಆಕಿ ಬಹಳ ರೆಸ್ಪೆಕ್ಟ್ ಮಾಡ್ತಾ ಹೋಗ್ತಾಳೆ, ಬಹಳ ಗುರುತಿಸ್ತಾ ಹೋಗ್ತಾಳೆ, ಅವ್ರಿಗೆಲ್ಲ ಸಹಾಯ ಮಾಡ್ತಾ ಹೋಗ್ತಾಳೆ. ಅಂದ್ರೆ ಒಬ್ಬ ಮನುಷ್ಯ ಈ ವೈವಿಧ್ಯವಾದ ಈ ಒಳಗಿನ ಕೌಶಲ್ಯಗಳನ್ನ ನಾವು ಪ್ರೀತಿಸ್ತಾ ಹೋದಾಗ ಮಾತ್ರ ನಮ್ಮ ಒಂದು ಮನುಷ್ಯನ ಸಂಯೋಗ ಬೆಳಿಲಿಕ್ಕೆ ಸಾಧ್ಯ ಅಂತ. ಆದ್ರೆ ನಾವೇನ್ ಮಾಡ್ತಾ ಇರ್ತೀವಿ ಅಂದ್ರೆ, ನನಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಮಾತ್ರ ನಾನು ಒಪ್ಪಿಕೊಳ್ತಾ ಹೋಗ್ತೀನಿ. ನಾನೇನು ಯೋಚನೆ ಮಾಡ್ತಾ ಇರ್ತೀನಿ ಅದಕ್ಕೆ ಅದು ಹೊಂದುತ್ತಾ ಅದನ್ನು ಮಾತ್ರ ನಾನು ಸ್ವೀಕಾರ ಮಾಡ್ತಾ ಹೋಗ್ತೇನೆ. ಬಟ್ ನನ್ನ ಆಲೋಚನೆಗೆ, ನನ್ನ ವ್ಯಕ್ತಿತ್ವಕ್ಕೆ ಅದು ಹೊಂದೋದಿಲ್ಲ ಅಂದಾಗ ಅದನ್ನೇನು ಮಾಡ್ತೀವಿ, ನಾವು ನಿರಾಕರಿಸ್ತೀವಿ. ಇದು ಮನುಷ್ಯನ ಗುಣ ಇಲ್ಲ. ಆದ್ರೆ ನೀಲವನ ಗುಣ ಏನು ಅಂತಂದ್ರೆ, ಅದೆಲ್ಲವನ್ನು ಒಪ್ಪಿಕೊಳ್ತಾ ಹೋಗುವಂಥದ್ದು, ಅದೆಲ್ಲವನ್ನ ಆಕೆ ಸ್ವೀಕಾರ ಮಾಡ್ತಾ ಹೋಗುವಂಥದ್ದು, ಅದಕ್ಕೆಲ್ಲ ಸ್ಪಂದಿಸ್ತಾ ಹೋಗುವಂಥದ್ದು. ಅದು ಮನುಷ್ಯನೊಳಗಡೆ ಬೇಕು ಅನ್ನುವಂಥ ನನ್ನ ಒಂದು ನಿಲುವು ಅದು ನೀಲಮ್ಮನ ಪಾತ್ರವಾಗಿ ಬಂದಿರಬೇಕಂತ. ಹಾಗಾಗಿ ನನಗೆ ಅದು ಒಂದು ಡೆಮೋಕ್ರೆಟಿಕ್ ಸ್ಪಿರಿಟ್ ನ ಪಾತ್ರ ಅಂತ ಅನ್ಸುತ್ತೆ. ಅಂದ್ರೆ ಊರು ಕೇರಿಗಳ ನಡುವಿನ ಒಂದು ಬಂಧ ಬೆಸೆಯುವ ಒಂದು ಕೇಂದ್ರ ಪಾತ್ರವಾಗಿ ಅದು ಇಡೀ ಕಾದಂಬರಿಯ ಒಂದು ಜೀವಶಕ್ತಿಯಾಗಿ ಹೊರಿತದೆ ಅಂತ ಅನ್ಸುತ್ತೆ ಸರ್. ಆಮೇಲೆ ಆ ಮುಖಾಂತರನೇ ಕೃತಿಯ ಕಥನದ ಓದಿನ ಜೊತೆಗೇನೆ ಒಂದು ವೈಚಾರಿಕತೆ ರೂಪುಗೊಳ್ಳುತ್ತದೆ ಅಂತ. ಬಹುತೇಕ ವಿಮರ್ಶಕರು ಹೇಳಿದ್ದೇನಂತಂದ್ರೆ, ಕಾದಂಬರಿ ಅಥವಾ ಸಾಹಿತ್ಯದ ಕೃತಿಗಳ ಕಥೆ ಅಥವಾ ಕವಿತೆಯ ಹೊರಗೆ ವೈಚಾರಿಕತೆ ಹುಟ್ಟಿದರೆ ಪ್ರಯೋಜನ ಇಲ್ಲ, ಒಳಗೇನೆ ಒಂದು ವೈಚಾರಿಕತೆಯ ಪಠ್ಯಗಳು ಅಂದ್ರೆ ವೈಚಾರಿಕ ಒಳನೋಟಗಳು ಹುಟ್ಟಬೇಕು. ಅದು ಈ ವಿಶೇಷವಾಗಿ ಈ ಡೆಮೋಕ್ರೆಟಿಕ್ ವೈಚಾರಿಕತೆಯ ಕೇಂದ್ರ ಪಾತ್ರವಾಗಿ ನನಗೆ ಗೌಡ್ಸಾನಿ ಪಾತ್ರ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಅದೇ ಅಂದ್ರೆ ಒಂದು ಪ್ರಜಾಪ್ರಭುತ್ವದ ಒಂದು ನಿಲುವೇನಿದೆ ಅದು ಒಬ್ಬ ಲೇಖಕನೊಳಗಡೆ ಗೊತ್ತಿಲ್ಲದಾಗಿ ಹರಿತಾ ಇರುತ್ತೆ. ಅಂದ್ರೆ ಗೊತ್ತಿಲ್ಲದಾಗಿ ಅದು ಕೆಲಸ ಮಾಡ್ತಾ ಇರುತ್ತೆ. ಅದು ಯಾವುದೋ ಒಂದು ಪಾತ್ರದೊಳಗಡೆ ಅದು ಬಂದು ಸೇರ್ಕೊಂಡ್ಬಿಡುತ್ತೆ, ಅದು ಗೊತ್ತಿಲ್ಲದಾಗೆ. ಹಾಗೆ ಆ ನಿಲವನ ಪಾತ್ರ ಇಡೀ ಒಂದು ಮನುಷ್ಯನ ಆಕೃತಿಯನ್ನು ರೂಪಿಸುವ ನಮ್ಮ ಆಡಳಿತಾತ್ಮಕ ನಿಲುವುಗಳು, ನಮ್ಮ ಪ್ರಜಾತಾಂತ್ರಿಕ ನಿಲುವುಗಳು, ವೈಜ್ಞಾನಿಕ ನಿಲುವುಗಳು, ವೈಚಾರಿಕ ನಿಲುವುಗಳೆಲ್ಲ ಏನಿದೆ ಅದೆಲ್ಲವನ್ನೂ ನೀಲವ್ವ ಗೌಡಸಾನಿ ತನ್ನ ಒಡಲೊಳಗಡೆ ಇಟ್ಕೊಂಡಿದ್ದಾಳೆ. ಮತ್ತೆ ಕೆಲವರೆಲ್ಲ ಪ್ರಶ್ನೆ ಮಾಡಿದ್ದಾರೆ, ಅಂದರೆ ಅಷ್ಟು ಒಳ್ಳೆ ಮನುಷ್ಯರು ಇರ್ಲಿಕ್ಕೆ ಸಾಧ್ಯನಾ ಜಗತ್ತಿನಲ್ಲಿ? ಏನು ಒಂದು ಕ್ಷಣವೂ ಕೆಟ್ಟದ್ದು ಯೋಚನೆ ಮಾಡಲಾರ್ದಂಥ ಒಂದು ವ್ಯಕ್ತಿತ್ವ ಅಂದ್ರೆ ಇರ್ಲಿಕ್ಕೆ ಸಾಧ್ಯನಾ ಅಂತ ಅನೇಕ ವಿಮರ್ಶಕರು ಪ್ರಶ್ನೆ ಮಾಡಿದ್ದಾರೆ. ಆದರೆ ಶ್ರೀಧರ್ ಬಳಿಗಾರ್ ಸರ್ ಒಂದು ಮಾತು ಹೇಳಿದರು ಆ ಪಾತ್ರದ ಬಗ್ಗೆ. ಅಂದ್ರೆ ಈ ಕಾಲದಲ್ಲಿ ನೀಲವನಂತ ಒಂದು ಅಂತಃಕರಣವುಳ್ಳ, ಮಮತೆಯುಳ್ಳ ಜಗತ್ತು ನಮ್ಮಿಂದ ಕಣ್ಮರೆ ಆಗ್ತಾ ಇರೋದ್ರಿಂದ ಆ ಪಾತ್ರ ತುಂಬಾ ನಮ್ಗೆ ಕನೆಕ್ಟ್ ಆಗುತ್ತೆ. ಅಂದ್ರೆ ನಮ್ಮನ್ನ ಅದು ಒಳಗೊಳ್ಳುತ್ತೆ, ನಮ್ಗೆ ಒಂದು ಏನೋ ಒಂದು ಸಾಂತ್ವನ ನೀಡುತ್ತೆ. ಓ, ಈ ಥರದೊಂದು ವ್ಯಕ್ತಿತ್ವ ಇದೆಯಲ್ಲ ಲೋಕದಲ್ಲಿ ಅಂತೇಳಿ ಅನಿಸುತ್ತೆ. ಅಷ್ಟು ಆಪ್ತವಾಗಿ ಆ ಚಿತ್ರ ಮಾಡಿದ್ರಿ ನೀವು ಅಂತ. ಮತ್ತು ಇನ್ನೊಂದು ವೈಲೆನ್ನು ಒಂದು ಮಾತು ಹೇಳಿದ್ರೆ ಆ ಪಾತ್ರದ ಬಗ್ಗೆ. ನೀಲವ್ವ ಗೌಡಸಾನಿ ವಾಸ ಮಾಡುವಂಥ ಮನೆ, ನೀಲವ್ವ ಗೌಡಸಾನಿ ವಾಸ ಮಾಡುವಂಥ ಮನೆಯಲ್ಲಿ
ಕೃಷಿ ಸಲಕರಣೆಗಳಿದ್ದಾವೆ, ದನಗಳಿದ್ದಾವೆ, ದನಗಳನ್ನ ನೋಡಿಕೊಳ್ತಕ್ಕಂಥ ಜನಗಳಿದ್ದಾರೆ, ಹಾವುಗಳಿದೆ, ಇಲಿಗಳಿದೆ, ಎಲ್ಲವೂ ಒಟ್ಟಿಗೆ ಜೀವನ ಮಾಡ್ತಾ ಇದೆ. ಅಂದ್ರೆ ಅದ್ರ ಜೊತೆಗೆಲ್ಲ ನೀಲವ ಇದ್ದಾಳೆ. ಆದರೆ ನೀಲವನ ಪರಂಪರೆಯ ಪ್ರಕಾಶನ ಒಂದು ಪಾತ್ರ ಬರುತ್ತೆ. ಅವನೊಂದು ಮನೆ ಕಟ್ಟಿದ್ದಾನೆ ಪುಣೆದಲ್ಲಿ. ಆ ಪುಣೆಯಲ್ಲಿ ಒಬ್ಬನೇ ಇದ್ದಾನೆ, ದೊಡ್ಡ ಮನೆ ಇದೆ. ಕಾಂಟ್ರಡಿಕ್ಷನ್, ಅದು ವೈರುಧ್ಯ. ಅಂದ್ರೆ ನೀಲವನ ಮನೆ ತುಂಬಿಕೊಂಡಿದೆ. ಆದ್ರೆ ವಿಕಾಸ ಹೊಂದಿರತಕ್ಕಂಥ, ಅಭಿವೃದ್ಧಿ ಹೊಂದಿರತಕ್ಕಂಥ, ಆಧುನಿಕ ಮನುಷ್ಯ ಅಂತ ಹೇಳ್ಕೊಳ್ತಕ್ಕಂಥ ಪ್ರಕಾಶನ ಮನೆಯಲ್ಲಿ ಜನ ಇಲ್ಲ. ಕೃತಕವಾದ ಮರಗಳಿದ್ದಾವೆ, ಕೃತಕವಾದ ಕುಂಡಲಗಳಿದ್ದಾವೆ, ಸೋಫಾ ಸೆಟ್ಗಳಿದ್ದಾವೆ, ದೊಡ್ಡ ಟಿವಿ ಇದೆ, ಫ್ರಿಡ್ಜ್ ಇದೆ, ಎಲ್ಲವಿದೆ. ಬಟ್ ಮನುಷ್ಯರಿಲ್ಲ. ಅಂದ್ರೆ ನೀಲವನ ಒಂದು ಅಂತಃಕರಣ ಎಂಥದ್ದು ಅಂದ್ರೆ ಮನುಷ್ಯರ ಜೊತೆಗೆ ಜೀವನ ಮಾಡ್ಬೇಕನ್ನುವಂಥದ್ದು. ಅದು ಸಾಧ್ಯತೆ ನಮ್ಮ ಗ್ರಾಮಗಳಲ್ಲಿ ಬರ್ಬೇಕನ್ನೋದು ಒಂದು ದೊಡ್ಡ ಕನಸು. ಅದು ನಗರಗಳಲ್ಲಿ ಬರ್ಬೇಕನ್ನೋದೊಂದು ಕನಸು, ಮನುಷ್ಯನೊಳಗಡೆ ಬರ್ಬೇಕನ್ನೋದೊಂದು ಕನಸು. ಆ ಕಾರಣಕ್ಕಾಗಿ ಆ ಪಾತ್ರವನ್ನು ನಾನು ಸೃಷ್ಟಿ ಮಾಡ್ಬೇಕಂತಲ್ಲ, ಅದು ತನಗೆ ತಾನೇ ಅದು ಬಿಲ್ಡಪ್ ಅಂದ್ರೆ ಅದು ಬೆಳೀತಾ ಹೋಗಿರ್ತಕ್ಕಂಥದ್ದು. ಹಾಗಾಗಿ ನನಗೆ ಕೃತಿಯ ಓದು ಇದೆಯಲ್ಲ ಸರ್, ಅಂದ್ರೆ ಸೃಷ್ಟಿಯ ಸಂದರ್ಭದ ಬೆರಗೆ ಬೇರೆ, ಕೃತಿಯ ಓದಿನ ಸಂದರ್ಭ ಇದೆಯಲ್ಲ, ಆ ಕೃತಿಯ ಓದಿನ ಸಂದರ್ಭವನ್ನು ಮೀರಿದ ಒಂದು ಮನುಕುಲಕ್ಕೆ ಬೇಕಾಗಿರುವಂತ ಒಂದು ಜೀವಪರ ಐಡೆಂಟಿಟಿಗೆ ಬೇಕಾಗಿರುವಂತ ಒಂದು ಕ್ಯಾನ್ವಾಸ್ ಕೃತಿಯೇ ಸೃಷ್ಟಿ ಮಾಡ್ಕೊಳ್ತಾ ಹೋಗುತ್ತೆ ಅನ್ಸುತ್ತೆ ಓದ್ತಾ ಇದ್ದ ಹಾಗೆ. ಹಂಗಾಗಿ ಉಳಿದ ಪಾತ್ರಗಳು ಬರುವ ಹೊತ್ತಿಗೆ ಆ ಮಮಕಾರದ ಡೆಮೊಕ್ರೆಟಿಕ್ ಸ್ಪಿರಿಟ್ ಇದೆಯಲ್ಲ ನೀಲಮ್ಮ ಗೌಡ್ಸಾನಿ, ಅದು ಅರ್ಥ ಆಗ್ತಾ ಹೋಗುತ್ತೆ ಅಂತ. ಅಂದ್ರೆ ಅದರ ತದ್ವಿರುದ್ಧ ಪಾತ್ರಗಳು ಬಂದಾಗ್ಲೆಲ್ಲ ನನಗೆ ಕೆವಿನ್ ಕಾರ್ಟರ್ ಅವರ ಒಂದು ಫೋಟೋಗ್ರಫಿ ನೆನಪಾಗುತ್ತೆ. ನೀವು ರಣಹದ್ದಿನ ರೂಪಕವನ್ನ ಬಳಸ್ತಿಲ್ಲ, ಪುಲಿಟ್ಜರ್ ಪ್ರಶಸ್ತಿ ಬರುತ್ತೆ. ಅದು ಸುಡಾನ್ನ ಒಂದು ಚಿತ್ರ, ಅಂದ್ರೆ ಒಂದು ಮಗುವಿನ ಹಿಂದೆ ಒಂದು ರಣಹದ್ದು ಕೂತಿರುವಂತ ಚಿತ್ರ, ತುಂಬಾ ಜನಜನಿತ ಇದೆ. ನನಗೆ ಇಡೀ ನಿಮ್ಮ ಕೃತಿಯಲ್ಲಿ ನನ್ನನ್ನು ಹಾಂಟ್ ಮಾಡೋದು ಆ ರೂಪಕ, ರಣಹದ್ದಿನ ರೂಪಕ ಇದೆಯಲ್ಲ, ಅಂದ್ರೆ ಅದು ಒಂದು ಕ್ರೌರ್ಯದ ರೂಪಕವಾಗಿ ಕಾಣುತ್ತೆ, ಮತ್ತೆ ಮತ್ತೆ ಕಾಡುವ ಕ್ರೌರ್ಯದ ರೂಪಕವೂ ಕಾಣುತ್ತೆ, ಹಾಗೆ ಕಾಡುತ್ತೆ ಅದು. ಹಾಗಾಗಿ ನನಗೆ ಕೆವಿನ್ ಕಾರ್ಟರ್ ಈಗಾಗಲೇ ಒಂದು ಫೋಟೋಗ್ರಾಫಿಕ್ ಪ್ಯಾಟರ್ನ್ ಅನ್ನ ಸೃಷ್ಟಿ ಮಾಡಿದ್ರಲ್ಲ, ಅದರ ವಿಸ್ತರಣೆಯಾಗಿ ಈ ಕಥನದ ವ್ಯಾಪ್ತಿಯಲ್ಲಿ ಬರುತ್ತೆ. ಹಾಗಾಗಿ ಕೃತಿ ತನ್ನನ್ನು ಮೀರಿ ಒಂದು ಜೀವಪರ ಸಂವಾದದ ಜೊತೆಗೆ ಗುರುತಿಸ್ಕೊಳ್ತದಲ್ಲ, ಅದು ಹೇಗೆ ಸಾಧ್ಯ ಆಯ್ತು ಸರ್? ನನಗೆ ನಾನು ಕಾದಂಬರಿ ಬರೆಯುವಾಗ ಹದ್ದು ನನಗೆ ಆಕ್ಚುಲಿ ಮನಸ್ಸಲ್ಲಿ ಇರಲಿಲ್ಲ, ಮತ್ತು ಚಿತ್ರಣ ಮಾಡ್ಬೇಕಂತ ಇರಲಿಲ್ಲ. ಆದರೆ ಅದರಲ್ಲಿ ಅಂದರೆ ಅವನು ಭೀಮ ಎರಡು ಜಗತ್ತನ್ನು ನೋಡ್ತಾನೆ. ಒಂದು ಬಸವರಾಜನ ಜಗತ್ತು ನೋಡ್ತಾನೆ, ಇನ್ನೊಂದು ನೀಲವನ ಜಗತ್ತು ನೋಡ್ತಾನೆ. ಬಟ್ ಬಸವರಾಜನ ಜಗತ್ತು ಆ ಭೀಮನಿಗೆ ಒಂಥರ ಕೇಡಿನ ಥರ ಕಾಣಿಸುತ್ತೆ, ಇದು ನಾಶದ ಥರ ಕಾಣಿಸುತ್ತೆ, ಇದು ಸಂಪೂರ್ಣವಾಗಿ ಭೂಮಿಯನ್ನ, ನೀರನ್ನ, ಮನುಕುಲವನ್ನ ಹಾಳು ಮಾಡುತ್ತೆ ಅನ್ನೋದು ಅವನಿಗೆ ಕಾಣಿಸುತ್ತೆ. ಅವನಿಗೆ ಹೇಳಕ್ಕಾಗಲ್ಲ, ಅದನ್ನ ಆ ಭಯ ಇದೆ ಅವನಿಗೆ. ಹಾಗಾಗಿ ಹದ್ದು ಮತ್ತೆ ಮತ್ತೆ ಬಂದು ಅವನಿಗೆ ಕಾಡ್ತಾ ಇರುತ್ತೆ. ಅಂದ್ರೆ ಅದು ಗೊತ್ತಿಲ್ಲದಾಗೆ ಅದು ಪಾತ್ರ ಸೃಷ್ಟಿ ಆಗ್ತಾ ಹೋಯ್ತು. ಅಲ್ಲಿ ಗಮನಿಸ್ಬೇಕಾದ್ದೇನಂದ್ರೆ, ಪ್ರತಿ ಸಾರಿ ಹದ್ದು ಬಂದಾಗ ಅವನು ನೆನಪು ಮಾಡಿಕೊಳ್ಳುವಂಥದ್ದು ನೀಲವನನ್ನ. ಅಂದ್ರೆ ಈ ಬಲವಾದ ಕೇಡನ್ನ ನಾವು ಎದುರಿಸ್ಲಿಕ್ಕಿರ್ತಕ್ಕಂಥ ಏಕೈಕ ಅಸ್ತ್ರ ಯಾವುದು ಮನುಷ್ಯನಿಗೆ ಅಂದ್ರೆ ಮತ್ತೆ ಪ್ರೀತಿ ಮತ್ತು ಅಂತಃಕರಣನೇ. ಮತ್ತೆ ಪ್ರೀತಿ, ಮತ್ತೆ ಬೇರೆ ಯಾವುದರಿಂದನೂ ಕೂಡ ನಾವು ಈ ಕೇಡನ್ನ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅವನಿಗೆ ಅನೇಕ ಸಾರಿ ಅದು ಹದ್ದು ಬಂದು ಕಾಡಿದಾಗಲೆಲ್ಲ ಅವ್ನು ನೆನಪಾಗದೆ ಯಾರಂದ್ರೆ ಅವನಿಗೆ ನೀಲವನೇ, ನೀಲಮ್ಮ ಗೌಡ್ಸಾನಿನೇ. ಹೀಗಾಗಿ ಅದು ನೀಲಮ್ಮ ಗೌಡ್ಸಾನಿ ಪಾತ್ರ ಮತ್ತು ಆಕೆಯ ಮನೋಭಾವ, ಈ ಕೇಡನ್ನು ಎದುರಿಸ್ಲಿಕ್ಕೆ ನಾವು ಪಡ್ಕೊಳ್ಬೇಕಾದ ಒಂದು ವ್ಯಕ್ತಿತ್ವ ಅಂತ ನನಗೀಗ ಅನಿಸ್ತಾ ಇದೆ. ಅಂದ್ರೆ ನಾನು ಕಾದಂಬರಿ ಬರೆಯುವಾಗ ಅದನ್ನ ಎದುರು ಬದುರು ಮಾಡ್ಬೇಕಂತ ಏನಿರಲಿಲ್ಲ. ಬಟ್ ಕಾದಂಬರಿ ಓದುವಾಗ ಮತ್ತು ಬೇರೆಯವರೆಲ್ಲ ಹೇಳುವಾಗ ಹೌದಲ್ಲ ಇದು ಅಂತೇಳಿ ನನಗೆ ಅನಿಸ್ತಾ ಇದೆ. ಕೆ ವಿ ನಾರಾಯಣ್ ಕೂಡ ಅದನ್ನೇ ಹೇಳಿದರು. ಅಂದರೆ ಕಾದಂಬರಿ ಒಳಗಡೆನೆ ಒಂದು ಸಹಜವಾದ ಮನುಷ್ಯ ಸಂಬಂಧಗಳ ಲಯ ಬೆಳೀತಾ ಹೋಗಿದೆ ಅಂತ. ಅದೆಲ್ಲಿ ನಿಮಗೆ ಇದನ್ನು ಒತ್ತಾಯಪೂರ್ವಕವಾಗಿ ಕೃತಕವಾಗಿ ಈ ಕಾದಂಬರಿ ಒಳಗಡೆ ಬಂದಿದೆ ಅಂತ ಅನಿಸೋದಿಲ್ಲ. ಮತ್ತು ಆ ಒಂದು ಲಯಕ್ಕನುಗುಣವಾಗಿ ಭಾಷೆಯೂ ಕೂಡ ಅದ್ರ ಜೊತೆಗೆ ಬೆಳೆದಿದೆ. ಅದು ಹೇಗೆ ಅಂದ್ರೆ ಆರಂಭದಲ್ಲೇನೆ ಅದು ಸುಳಿವು ಸಿಗುತ್ತೆ. ನೀವೇನು ಈಗ ಹೇಳಿದ್ರಲ್ಲ ಸರ್, ಆರಂಭದ ಒಂದು ಟೆಕ್ಸ್ಟ್ ಅಲ್ಲಿ
ಅಂದ್ರೆ ಸೊಳ್ಳೆಗಳು ಸೊಳ್ಳೆಗಳ ಸಂಭಾಷಣೆ, ಬೆಳದಿಂಗಳು ಮತ್ತೆ ಸೊಳ್ಳೆಗಳಿಗೆ ಹೇಳುವಂಥದ್ದು. ಅಂದ್ರೆ ಈ ನೆಲದಲ್ಲಿ ತುಂಬಾ ಕ್ರೂರಿಗಳಿದ್ದಾರೆ, ಮನುಷ್ಯರ ರಕ್ತ ಕುಡಿಯೋರು ಜಾಸ್ತಿ ಇದ್ದಾರೆ, ಅವರ ರಕ್ತ ಕುಡಿ, ನೀನು ಭೀಮನ್ ರಕ್ತನ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀಯ ಅನ್ನೋ ಒಂದು ಪ್ಯಾಟರ್ನ್ ಇದೆಯಲ್ಲ. ನನಗೆ ಆ ಸಂಭಾಷಣೆ ತುಂಬಾ, ಅಂದ್ರೆ ಬೆಳದಿಂಗಳ ಮುಖಾಂತರ ಸೊಳ್ಳೆಗಳನ್ನ ಮಾತಾಡಿಸುವ ಪ್ಯಾಟರ್ನ್ ಇಲ್ಲ ಇದೆಯಲ್ಲ, ಅದು ತುಂಬಾ ಸಹಜ ಅಂತ ಅನ್ಸಿತ್ತು ನನಗೆ. ಅಂದ್ರೆ ನನಗೆ ಈ ಕೂಲಿಕಾರ ವರ್ಗ ಇದೆಯಲ್ವಾ, ಕೂಲಿಕಾರ ವರ್ಗ, ದುಡಿಯುವ ವರ್ಗ, ಬೆವರಿಸುವ ವರ್ಗ, ವಾಸ್ತವವಾಗಿ ಪಾಪ ಅವರನ್ನು ಯಾರು ಪ್ರೀತಿ ಮಾಡೋರು ಇಲ್ಲ. ಎಲ್ಲರೂ ನಿಕೃಷ್ಟವಾಗಿ, ಅಸಹ್ಯವಾಗಿ ಅವರೊಂದು ದುಡಿಯೋರು ಅನ್ನೋ ರೀತಿಯಲ್ಲೇನೆ ನೋಡ್ತಾ ಇರ್ತಾರೆ. ಹೀಗಾಗಿ ಅಂಥವ್ರನ್ನ ಯಾರು ಸಾಂತ್ವನ ಮಾಡಬೇಕು, ಅಂಥವ್ರಿಗೆ ಯಾರು ಮಿಡಿಬೇಕು ಅಂತ ನನಗೆ ಯಾವಾಗಲೂ ಅನಿಸ್ತಾ ಇರುತ್ತೆ. ಆದ್ದರಿಂದ ಬೆಳದಿಂಗಳು ಅವರಿಗೆ ಸಾಂತ್ವನ ನೀಡುತ್ತೆ. ಯಾಕಂದರೆ ಬೆಳದಿಂಗಳು ಎಲ್ಲರಿಗೂ ಸಾಂತ್ವನ ನೀಡುತ್ತೆ. ಅದು ಬೆಳದಿಂಗಳು ಯಾರ ಸೊತ್ತು ಅಲ್ಲ ಅದು. ಹೀಗಾಗಿ ಆ ಬೆಳದಿಂಗಳಿನ ರೂಪಕ್ಕಲ್ಲಿ ಬಂದು ಆ ಬೆಳದಿಂಗಳು ಆ ಭೀಮನನ್ನು ಹೊತ್ಕೊಂಡು ಹೋಗಿ ಅವನನ್ನು ಸಾಂತ್ವನ ಮಾಡ್ತಕ್ಕಂಥದ್ದು, ಮೈ ಕೈ ಮುಟ್ತಕ್ಕಂಥದ್ದು, ಇದೆಲ್ಲವೂ ತನಗೆ ಗೊತ್ತಿಲ್ಲದಾಗಿ ಅದು ಕಾದಂಬರಿ ಒಳಗಡೆ ಅದು ಬರ್ತಾ ಹೋಗಿರ್ತಕ್ಕಂಥದ್ದು. ಬಟ್ ನನ್ನ ಮನಸ್ಸಲ್ಲಿದ್ದದ್ದೇನೆಂದರೆ ಭೀಮನಂತವರಿಗೆ ಬೆಳದಿಂಗಳಂತ ಒಂದು ತಂಪು ಬೇಕು ಅಂತ. ಹೌದು, ನನಗೆ ಅಂದ್ರೆ ಇದನ್ನ ನೀವು ಹೇಳ್ತಾ ಇರೋ ಕಾಲಕ್ಕೇನೆ ಆ ಕನಸಿನ ಪ್ಯಾಟರ್ನ್ ಇದೆಯಲ್ಲ, ಅಂದ್ರೆ ಕನ್ನಡ ಸಾಹಿತ್ಯ ಕನಸಿನ ಪ್ಯಾಟರ್ನ್ ನೋಡಿದ ರೀತಿ ಬೇರೆ. ಈಗ ಮಹಾನಗರಗಳ ಏನು ಅಭ್ಯುದಯವನ್ನಷ್ಟೇ ಕಾನ್ಸಂಟ್ರೇಟ್ ಮಾಡಿದಂಥ ಜಗತ್ತಿನಲ್ಲಿ ಕನಸಿನ ಪ್ಯಾಟರ್ನ್ಗಳನ್ನ ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡಲಾಗುತ್ತೆ. ಆದರೆ ಈ ಕೃತಿಯೊಳಗೆ ಕನಸೇ ಇಡೀ ಕಥನದ ನಿರೂಪಣೆಯ ತುಂಬಾ ಮಹತ್ವದ ಕೇಂದ್ರ ಅಂತ ಅನ್ಸುತ್ತೆ ಸರ್ ನನಗೆ. ಅಂದ್ರೆ ನಾವು ವಾಸ್ತವದ ಏನು ಕಡು ವಾಸ್ತವದ ಬಿಸಿಯನ್ನ ತಪ್ಪಿಸಿಕೊಳ್ಳಬೇಕಾದ್ರೆ ನಾವು ಮತ್ತೆ ವಾಪಸ್ ಕನಸಿನ ಮಡಲಿಗೆ ತಲುಪೋದಿದೆಯಲ್ಲ, ಅದು ಕನಸಿನ ಮಡಲಿಗೆ ಭೀಮನನ್ನ ತಂದು ನೀವು ಕಟ್ಟಿದ ಏನೋ ಟೆಕ್ಸ್ಟ್ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸಿದೆ. ಅದು ಹೇಗೆ ಅಂದ್ರೆ ಕನಸಿನ ಮೆಕ್ಯಾನಿಸಮ್ ಅಂದ್ರೆ ನನಗೆ ಅದೇ ನೀವು ಹೇಳಿದ್ರಲ್ಲ ಬೆರಗು ಅನ್ನೋದು, ನನಗೆ ಈಗ ಭೀಮ ಅನ್ನುವಂಥ ಒಬ್ಬ ಶ್ರದ್ಧೆಯ ವ್ಯಕ್ತಿಯನ್ನ, ಭೀಮ ಅನ್ನುವಂಥ ಒಬ್ಬ ಪರಿಶುದ್ಧ ವ್ಯಕ್ತಿಯನ್ನ, ದುಡಿಯುವ ವ್ಯಕ್ತಿಯನ್ನ ವಾಸ್ತವದಲ್ಲಿ ಅವನ ಇಂಪಾರ್ಟೆನ್ಸ್ ಗೊತ್ತಿಲ್ಲ, ಅವನು ದುಡಿಯೋನಷ್ಟೇ. ಆದರೆ ಆ ಕನಸುಗಳಲ್ಲಿ ಅವನೇನಾಗ್ತಾನೆ ಅಂತಂದ್ರೆ ಆ ಶಿವನ ಮಡಿಲಲ್ಲಿ ಹೋಗ್ತಾನೆ, ಆ ದೇವಿಯ ತುಂಬಾ ಚೆನ್ನಾಗಿ ಅಂದ್ರೆ ಅದು ಆಕಾಶಕ್ಕೆ ಹೋಗ್ತಾನೆ. ಅದು ಗೊತ್ತಿಲ್ಲದ ಹಾಗೆ ನನ್ನೊಳಗಡೆ ಅದು ಮೂಡ್ತಾ ಹೋಗಿರ್ತಕ್ಕಂಥದ್ದು, ಅದು ಕಥನದೊಳಗಡೆ ಅದು ಸೇರ್ಕೊಳ್ತಾ ಹೋಗಿರ್ತಕ್ಕಂಥದ್ದು. ಅಂದ್ರೆ ಈ ಭೀಮ ಅನ್ನುವಂಥ ಒಂದು ಶಕ್ತಿಯನ್ನ ನಾವು ಬಲಿಷ್ಠಗೊಳಿಸ್ಬೇಕು ಅಂತ. ಆ ಬಲಿಷ್ಠಗೊಳಿಸ್ಬೇಕಾದ್ರೆ ನಾವು ಯಾವುದನ್ನ ನಮ್ಮ ಜೀವ ಜಗತ್ತಿನ ಚೈತನ್ಯ ಅಂತ ಕರಿತೀವಿ. ಹೀಗಾಗಿ ನಾನು 2 ದೈವಗಳನ್ನಲ್ಲಿ ಅಂತ ಹೊಂದಿರೋದು, ಒಂದು ಶಿವ, ಇನ್ನೊಂದು ದ್ಯಾಮವ್ವ. ಅಂದ್ರೆ ದ್ಯಾಮವ್ವ ಒಂಥರದ ಟ್ರೆಡಿಷನ್ನು, ಶಿವ ಒಂಥರದ ಟ್ರೆಡಿಷನ್. ಆ 2 ಟ್ರೆಡಿಷನ್ಗಳು ಕೂಡ ಏನ್ ಮಾಡಬೇಕು ಅಂದ್ರೆ ಭೀಮನಂತವರ ಶಕ್ತಿಯನ್ನ ಇನ್ನಷ್ಟು ಶಕ್ತಿಯುತಗೊಳಿಸ್ಬೇಕು ಅಂತ. ಅವಾಗ ಈ ಜಗತ್ತು ಬಹುಶಃ ಸುಂದರವಾಗಬಹುದು ಅಂತ. ಈಗ ಚೋಮನನ್ನ ಓದಿಕೊಂಡ ಕನ್ನಡ ಸಾರಸ್ವತ ಲೋಕ ಭೀಮನನ್ನ ಓದಿಕೊಂಡಾಗ ಅದರ ಪ್ಯಾಟರ್ನ್ ಚೇಂಜ್ ಆಗುತ್ತೆ. ಅಂದ್ರೆ ಈಗ ಬಹುಶಃ ಈ ಕನಸಿನ ಪ್ಯಾಟರ್ನ್ಗಾಗಿ, ಅಂದ್ರೆ ಈ ಕನಸಿನ ಸೃಜನಶೀಲತೆಯನ್ನ ನೀವು ಅಲ್ಲಿ ಸಮೀಕರಿಸೋದ್ರಿಂದ ಭೀಮನ ಸಾಧ್ಯತೆಗಳೇ ಬೇರೆ ಆಗ್ತದೆ. ಅಂದ್ರೆ ಅಲ್ಲಿ ಕೇಂದ್ರ ಪಾತ್ರವಾಗಿ ನೀಲಮ್ಮ ಗೌಡ ಸಾನಿ ಇದ್ದಾರೆ. ಅಂದ್ರೆ ಅವರು ಒಂದು ನಿರ್ದಿಷ್ಟ ಪ್ರಬಲ ವರ್ಗವನ್ನ ಅವರು ಪ್ರತಿನಿಧಿಸಿದ್ರು ಕೂಡ ಅಂದ್ರೆ ಇಡೀ ಗ್ರಾಮವನ್ನ ಬೆಸೆಯುವ ಒಂದು ಕೇಂದ್ರ ಪಾತ್ರವಾಗಿ ಬರೀತಾರೆ. ಅಲ್ಲಿ ಚೋಮನ ಸಾಧ್ಯತೆನೇ ಬೇರೆ, ಇಲ್ಲಿ ಭೀಮನ ಸಾಧ್ಯತೆನೇ ಬೇರೆ. ನನಗೆ ಆ ಕಾರಣಕ್ಕಾಗಿ ಆ ಶಿವಪಾರ್ವತಿಯವರು ಇವನನ್ನ ಜೋಕಾಲಿಯಲ್ಲಿ ಹಾಕಿ ಏನೋ ತೂಗೋದು, ತೊಟ್ಟಿಲು ತೂಗುವ ಕ್ರಿಯೆ ತುಂಬಾ ಇಂಪಾರ್ಟೆಂಟ್ ಮೆಟಾಫರ್ ಅಂತ ಅನ್ಸುತ್ತೆ ಸರ್ ನನಗೆ. ಅಂದ್ರೆ ಈಗ ನಾವು ಅಭಿವೃದ್ಧಿ ಅನ್ನುವ ಒಂದು ಪರಿಕಲ್ಪನೆಯಲ್ಲಿ ಅವರಿಗೆ ಸವಲತ್ತುಗಳನ್ನು ಕೊಡ್ತಾ ಹೋಗ್ಬೇಕು ಅನ್ನೋದು ಒಂದು ದಾರಿ. ಅದು ಸವಲತ್ತುಗಳು ಕೊಡ್ಬೇಕು ಅವ್ರಿಗೆ ಅಂತ. ಅವ್ರಿಗೆ ಏನೋ ಬಟ್ಟೆ ಕೊಡೋದು, ಊಟ ಕೊಡೋದು, ಶಿಕ್ಷಣ ಕೊಡೋದು, ಇದೆಲ್ಲ ಒಂದು ಕ್ರಮ ನಮ್ಗೆ ಬೆಳ್ಕೊಂಡು ಬಂದ್ಬಿಟ್ಟಿದೆ. ಅದ್ರ ಒಳಗಡೆ ಒಂದು ಪ್ರೀತಿ ಇಲ್ಲ ಅಂದ್ರೆ ಅದು ಸುಮ್ಮನೆ ಸರ್ಕಾಗುತ್ತೆ. ಅಂದ್ರೆ ಇಡೀ ದುಡಿಯುವ ಸಮುದಾಯವನ್ನ ನಾವು ಒಂದು ಸರ್ಕನ್ನಾಗಿ ಪರಿವರ್ತನೆ ಮಾಡ್ತಾ ಇದ್ವಿ ಅಂತ. ನೀವು ಎಷ್ಟು ಅಂತಃಕರಣದಿಂದ ಅವ್ರನ್ನ ಕಾಣಬೇಕು ಅಂತಂದ್ರೆ ತೊಟ್ಟಲ್ದಾಗ ತೂಗ್ಬೇಕು ಅವ್ರನ್ನ.
ಅಷ್ಟು ಅವರನ್ನು ನಾವು ಅಂತಃಕರಣದಿಂದ ನೋಡೋದು ಮೊದಲು, ಆಮೇಲೆ ನೀವು ಅವರಿಗೆ ಸವಲತ್ತುಗಳನ್ನು ಕೊಡ್ತಾ ಹೋಗಿ. ಆದರೆ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಅಂದರೆ ನನ್ನ ಒಂದು ಸ್ವಾರ್ಥಕ್ಕಾಗಿ ಮತ್ತು ನನ್ನ ಒಂದು ಐಡೆಂಟಿಟಿಗಾಗಿ ನಾನು ಸವಲತ್ತುಗಳನ್ನು ಕೊಡ್ತಾ ಇರತಕ್ಕಂಥದ್ದು. ಅದರಲ್ಲಿ ನೀಲವ್ಗೆ ಆ ಮನೋಭಾವ ಇಲ್ಲ, ಮತ್ತು ಕನಸಲ್ಲಿ ಬರುವಂಥ ಶಿವಪಾರ್ವತಿಗೂ ದ್ಯಾಮವ್ವನಿಗೂ ಆ ಒಂದು ಮನೋಭಾವ ಇಲ್ಲ. ಅಂದರೆ ಭಾಳ ಸಹಜವಾದ ಅಂತಃಕರಣದಿಂದ ಭೀಮನನ್ನು ನೋಡ್ತಾ ಇರುವಂಥದ್ದು. ಹೀಗಾಗಿ ಇಡೀ ಈ ಚೋಮನನ್ನು ಕೂಡ, ಅಂದರೆ ಚೋಮನ ಪಾತ್ರದ ಒಂದು ವಿಸ್ತರಣೆ ಅಂತಲೂ ಕೂಡ ಭೀಮನನ್ನು ನೋಡ್ಬೋದು ನಾವು. ಯಾಕೆಂದರೆ ಚೋಮನಿಗೆ ಈ ಸಾಧ್ಯತೆಗಳಿಲ್ಲ. ಅಂದರೆ ಚೋಮನ ಕಾಲಕ್ಕೆ ಇಷ್ಟು ಅಭಿವೃದ್ಧಿ ಹೆಸರಿನಲ್ಲಿ ಸವಲತ್ತು ಕೊಡ್ತಕ್ಕಂಥ ಸಂದರ್ಭಗಳಿರಲಿಲ್ಲ. ಬಟ್ ಈಗ ಸವಲತ್ತು ಕೊಡ್ತಕ್ಕಂಥ ಸಂದರ್ಭಗಳು ಬಂದಿವೆ ದುಡಿಯುವ ವರ್ಗಕ್ಕೆ. ಆದರೆ ಹೇಗೆ ಕೊಡ್ತಾ ಇದ್ದೀವಿ? ಅದ್ರ ಒಳಗಡೆ ಒಂದು ಪ್ರೀತಿ ಇಲ್ಲ, ಒಂದು ಅಂತಃಕರಣ ಇಲ್ಲ, ಒಂದು ವಿಶ್ವಾಸ ಇಲ್ಲ ಅಂದರೆ ಅದು ಸುಮ್ಮನೆ ಸರಕಾಗಿ ಬಿಡುತ್ತೆ ಅಂತ. ಅದು ಸರಕಾಗಬಾರದು ಅನ್ನೋದು ನನ್ನ ಒಂದು ಆಲೋಚನೆ. ಹೀಗಾಗಿ ಅದು ಗೊತ್ತಿಲ್ಲದ ಹಾಗೆ ಭೀಮ ಅದು ನಮ್ಮ ಈ ಆಧುನಿಕ ಜಗತ್ತಿನ ಸರಕಾಗಬಾರ್ದು ಅಂತ ಅವನು ಸರಕಾಗಿಬಿಟ್ರೆ ಮತ್ತೆ ಅವನು ಬೇರೆ ಥರದ ಒಂದು ಯಥಾಸ್ಥಿತಿ ಒಳಗಾಗ್ಬಿಡ್ತಾನೆ. ಮತ್ತೆ ಮತ್ತೆ ಈ ಎಲ್ಲ ನಮ್ಮ ಮನೋಭಾವ ದಾಳಿಗೊಳಗಾಗ್ಬಿಡ್ತಾನೆ. ಆದ್ದರಿಂದ ಅವನನ್ನು ಶಿವ ಕರ್ಕೊಂಡೋಗಿ ಸಂತಾನ ಮಾಡೋದು ಅಂದರೆ ಅದು ಗೊತ್ತಿಲ್ಲದಾಗೆ ಕಾದಂಬರಿ ಒಳಗಡೆ ಬಂದಿರತಕ್ಕಂಥದ್ದು. ಅದು ನನಗೆ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋದೇನಂದ್ರೆ, ದ್ಯಾಮವ್ವನ ಗುಡಿಯಲ್ಲಿ ಮತ್ತೆ ಮತ್ತೆ ಭೀಮನನ್ನ ಮಡಿಲಿಗೆ ಹಾಕಿಕೊಳ್ಳುವ ಪ್ರಸಂಗ ಇದೆಯಲ್ಲ, ಅದು ತುಂಬಾ ವಿಶೇಷ ಅನ್ಸುತ್ತೆ ಸರ್. ಅಂದ್ರೆ ಯಾರು ಆಗದೇ ಇದ್ದಾಗ ದೈವ ಅಥವಾ ದೇವತೆ ಈ ನಿರ್ಗತಿಕರನ್ನ, ಧ್ವನಿ ಇಲ್ಲದವರನ್ನ ಮಡಿಲಿಗೆ ಹಾಕಿಕೊಳ್ಳುವ ಪ್ರಕ್ರಿಯೆ ಇದೆಯಲ್ಲ, ಅದು ತುಂಬಾ ವಿಶೇಷ. ಆ ಚಿತ್ರಣ ನನಗೆ ಇಡೀ ಕಾದಂಬರಿಯಲ್ಲಿ ನನ್ನನ್ನು ಮತ್ತೆ ಮತ್ತೆ ಓದಿಸುವಂತಾಗಿದ್ದು ಅದೊಂದು. ನಾನು ತುಂಬಾ ಪ್ರೀತಿಯಿಂದ ಇದನ್ನ ಹೇಳ್ತೇನೆ, ಯಾಕಂದ್ರೆ ಅದು ಮಮಕಾರದಿಂದ. ಅಂದ್ರೆ ಪ್ರಕೃತಿ ಕೂಡ ಮಮಕಾರದ ಜೊತೆಗೇನೆ ಇರುತ್ತೆ. ನಾವು ಮನುಷ್ಯರು ಯಾಕೆ ಕ್ರೂರಿಗಳಾಗ್ತೀವಿ ಅಂತ. ಅಂದ್ರೆ ತಾಯಿ ಮತ್ತೆ ಮತ್ತೆ, ದೇವಿ ಮತ್ತೆ ಮತ್ತೆ ಮಡಿಲಿಗೆ ಹಾಕಿಕೊಂಡು ಅವನನ್ನ ಸಾಂತ್ವನ ಹೇಳೋದು, ಎಲ್ಲ ಒಳ್ಳೇದಾಗ್ತದೆ ಅನ್ನುವಂಥದ್ದು. ನನಗೆ ಆ ಸಂದರ್ಭವನ್ನು ನೆನ್ಪು ಮಾಡ್ಕೊಳ್ತಾರೆ ಸರ್. ಆ ಸಂದರ್ಭ, ಆ ಪ್ರಸಂಗವನ್ನ ಚಿತ್ರಿಸಕ್ಕೆ ನನಗೆ ಅದು ತುಂಬಾ ಇಷ್ಟವಾದಂತ ಭಾಗ ಇಡೀ ಕಾದಂಬರಿಯದ್ದು. ಅಂದ್ರೆ ನನಗೆ ನೋಡಿ, ಅವನ ಭೀಮ ಒಂದು ಒಕ್ಕುವ ಯೌವನದಲ್ಲಿ ಇರ್ತಕ್ಕಂಥವನು. ಅವನಿಗೆ ಕಾಮದ ವಾಸನೆ ಬೇಕು, ಪ್ರೇಮದ ವಾಸನೆ ಬೇಕು, ಒಂದು ಹೆಣ್ಣಿನ ವಾಸನೆ ಬೇಕು. ಆ ಒಂದು ಉಕ್ಕುವ ಯೌವನದಲ್ಲಿ ಇರ್ತಕ್ಕಂಥವನು. ಆದರೆ ಅವನ ಸ್ಥಿತಿಯನ್ನ ಇವಳು ಅರ್ಥ ಮಾಡಿಕೊತಾಳೆ, ಯಾರೋ ನೀಲವ್ವ. ನೀನು ಮದುವೆ ಆಗಬೇಕ, ನೀನು ಸರಿ ಹೋಗ್ತೀಯ, ನೀನು ಕನಸು ಬಿಡಲ್ಲ ಅಂತ ಯಾವಾಗ್ಲೂ ಹೇಳ್ತಾ ಇರ್ತಾಳೆ. ಬಟ್ ಮನುಷ್ಯನನ್ನ ನಿರಂತರವಾಗಿ ಕಾಡುವ ಅನೇಕ ಶಕ್ತಿಗಳಲ್ಲಿ ಕಾಮ ಕೂಡ ಒಂದು. ಕಾಮ ಇರಲಾರ್ದೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಅವನ ಒಂದು ಸಹಜವಾದ ಗುಣ ಮನುಷ್ಯನಿಗೆ. ಹೀಗಾಗಿ ದ್ಯಾಮವ್ವನ ಒಂದು ಮನಸ್ಥಿತಿ ಏನಿದೆ ಅಂದರೆ, ಮತ್ತೆ ಎಷ್ಟು ಚೆನ್ನಾಗಿ ಆ ಭೀಮನನ್ನು ಅರ್ಥ ಮಾಡಿಕೊತಾಳೆ ಅಂದರೆ, ಆ ಶಿವಬಸವ ಅವನ ಪ್ರೇಮಿ, ಆ ಶಿವಬಸವ ಮತ್ತು ಭೀಮನ ಸಂಯೋಗ ಆ ಒಂದು ದೇವಸ್ಥಾನದಲ್ಲಿ ಆಗುತ್ತೆ. ಅಂದರೆ ಅದು ಒಂದು ಕನಸಲ್ಲೇ ಆಗುತ್ತೆ. ಆದ ಕೂಡಲೇ ಮಳೆ ಬರುತ್ತೆ. ಅದು ಸೃಷ್ಟಿಯ ಅಂದ್ರೆ ವಿಸ್ಮಯವೂ ಹೌದು. ಮತ್ತೆ ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸಿದ್ದು ಇನ್ನೊಂದು ಅಂದ್ರೆ, ಹಿಂದಣ ಹೆಜ್ಜೆಗಳನ್ನ ತುಂಬಾ ಕಾನ್ಶಿಯಸ್ ಆಗಿ ಕಥನದ ಓಘಕ್ಕೆ ಧಕ್ಕೆ ಆಗದ ಹಾಗೆ ಪಾತ್ರಗಳ ನಡುವೆ ಬಂದ್ಬಿಡ್ತವೆ ಅಂತ ಅನ್ಸುತ್ತೆ. ಅಂದ್ರೆ ನಮ್ಮ ಪರಂಪರೆಯನ್ನ ಕಾಯ್ದ, ನಮ್ಮ ಪರಂಪರೆಯನ್ನ ಎತ್ತಿ ಹಿಡಿದ, ಅಂದ್ರೆ ಒಂದು ಚಲನೆಯ ಜೊತೆಗೆ ಗುರುತಿಸಿಕೊಂಡಂತ ಪ್ರತಿಭೆಗಳನ್ನ ಇಲ್ಲಿ ಪಾತ್ರಗಳ ನಡುವೆ ತಂದಿದ್ದೀರಿ. ಅದು ನನಗೆ ಅಕ್ಕ ಮಹಾದೇವಿ ಕಾಣ್ತಾರೆ, ಆಮೇಲೆ ನಮ್ಮ ಶರಣ ಪರಂಪರೆ ಬರುತ್ತೆ ನಡುವೆ. ಬಹಳ ಮುಖ್ಯವಾಗಿ ಬಸವರಾಜ್ ಕಟ್ಟಿಮನಿಯವರ ಒಂದು ಕಾದಂಬರಿಯ ರೆಫರೆನ್ಸ್ ಬರುತ್ತೆ. ನನಗೆ ಅದ್ರ ಬಗ್ಗೆ ಒಂದು ಕುತೂಹಲ ಇದೆ. ಅಂದ್ರೆ ಹಿಂದಣ ಹೆಜ್ಜೆಗಳನ್ನ ನಾವು ಹೀಗೆ ಗ್ರಹಿಸ್ಬೇಕು ಅನ್ನುವಂತ ಮಾದರಿ ಅದು. ಅಂದ್ರೆ ಒಂದು ಪಾತ್ರ, ಅಂದ್ರೆ ಅದು ಕಾನ್ಶಿಯಸ್ಲಿ ಅದು ಪ್ಲೇಸ್ ಆಗಲ್ಲ, ಅದ ಕಥನದ ಹೋಗಕ್ಕನುಗುಣವಾಗಿನೇ ಬಂದಿದೆ. ಅದು ಹೇಗೆ ಸಾಧ್ಯ? ಅಂದ್ರೆ ನಮ್ಮಲ್ಲಿ ನನಗೆ ತುಂಬಾ ಕಾಡುವಂತ ವಚನಕಾರರು ಮತ್ತು ತತ್ವಪದಕಾರರು, ಅವರ ವ್ಯಕ್ತಿತ್ವ ಮತ್ತು ಅವರ ಆಲೋಚನೆಗಳು ನಿಜವಾಗ್ಲೂ ನನ್ನ ಬದುಕನ್ನು ರೂಪಿಸಿರ್ತಕ್ಕಂಥದ್ದು ಮತ್ತು ನನ್ನನ್ನು ತುಂಬ ಪ್ರಭಾವಿಸಿರ್ತಕ್ಕಂಥದ್ದು. ಅವ್ರ ಥರ ನಮಗೆ ಜೀವನ ಮಾಡ್ಲಿಕ್ಕೆ ಸಾಧ್ಯ ಅಂತಲೂ ಕೂಡ ನಾನು ಅನೇಕ ಸಾರಿ ಯೋಚನೆ ಮಾಡಿದ್ದಿದೆ, ಓದುವಾಗಲೆಲ್ಲ. ಆ ಒಂದು
ಅವರ ಆ ವ್ಯಕ್ತಿತ್ವ ಮತ್ತು ಆಲೋಚನೆಗಳು ಆ ಬಸಯ್ಯ ತಾತನ ಪಾತ್ರದಲ್ಲಿ ಅದು ಬೆಳೀತಾ ಹೋಗಿದೆ ಅದು. ಅಂದ್ರೆ ನಮಗೆ ಶ್ರೀಧರ್ ಬಳಿಗಾರ್ ಸರ್ ಹೇಳಿದ್ರು ಆ ಕಾದಂಬರಿ ಓದಿದ ಮೇಲೆ, ಈ ಕಾಲಕ್ಕೆ ನಮಗೆ ಬಸಯ್ಯ ತಾತನಂತ ಅಧ್ಯಾತ್ಮ ಬೇಕಾಗಿದೆ ಅಂತ. ಅಂದರೆ ಬಸಯ್ಯ ತಾತ ಹೇಗೆ ಎಲ್ಲರನ್ನ ಒಳಗೊಳ್ಳುವಂತಹ, ಎಲ್ಲರನ್ನ ಪ್ರೀತಿಸುವಂಥ, ಅತ್ಯಂತ ಸಹಜವಾಗಿ ಸರಳವಾಗಿ ಬದುಕುವಂಥ ಒಂದು ಸ್ಥಿತಿ ಇದೆಯಲ್ವಾ, ಆ ಆಧ್ಯಾತ್ಮ ನಮಗೆ ಬೇಕು ಅಂತ. ಅಂಥ ಆಧ್ಯಾತ್ಮ ಚಲನೆಯನ್ನು ನಮ್ಮ ಚರಿತ್ರೆ ಒಳಗಡೆ, ಪರಂಪರೆ ಒಳಗಡೆ ಯಾರ್ಯಾರು ಮೂಡಿಸಿದಾರೋ ಅದು ವಿಕಾಸ ಆಗಬೇಕು ಅಂತ. ಆ ಕಾರಣಕ್ಕಾಗಿಯೇ ಬಸಯ್ಯನ ಪಾತ್ರ ಅಲ್ಲಿ ಆ ಥರ ಅದು ಇಡೀ ಊರಿಗೆ ಕನೆಕ್ಟ್ ಆಗಿ ಬರ್ತಕ್ಕಂಥದ್ದು ಮತ್ತು ಅವರನ್ನ ರೆಸ್ಪೆಕ್ಟ್ ಮಾಡ್ತಕ್ಕಂಥ, ವಿಪ್ಲವ ಆದಾಗಲೆಲ್ಲ ಮತ್ತೆ ಕಾಣಿಸ್ಕೊಳ್ತಕ್ಕಂಥದ್ದು. ಆದ್ರೆ ಈ ಕಾಲದಲ್ಲಿ ಏನಾಗಿದೆ ಅಂದ್ರೆ ಅಂತ ಆಧ್ಯಾತ್ಮವನ್ನ ನಾವು ನಿರಾಕರಿಸ್ತಾ ಇದ್ವಿ. ಪ್ರಕಾಶ ನಿರಾಕರಿಸ್ತಾನೆ, ಬಸವರಾಜ ಕೂಡ ನಿರಾಕರಿಸ್ತಾನೆ, ಮತ್ತು ಈ ಆಧುನಿಕ ವಿದ್ಯಮಾನಗಳೆಲ್ಲ ಅವನ ಆಧ್ಯಾತ್ಮವನ್ನು ಒಪ್ಪಿಕೊಳ್ಳೋದಿಲ್ಲ. ಒಂದು ಭೋಗದ ಆಧ್ಯಾತ್ಮವನ್ನು ಒಪ್ಪಿಕೊಳ್ತಾ ಇದ್ವಿ ನಾವು. ಆದ್ದರಿಂದ ಬಸಯ್ಯ ತಾತನ ಒಂದು ಆಧ್ಯಾತ್ಮ ಈ ಕಾಲಕ್ಕೆ ನಮಗೆ ಬಹಳ ಮುಖ್ಯ ಅನ್ನೋ ಕಾರಣಕ್ಕಾಗಿ ಆ ಪಾತ್ರ ಅದ್ರ ಜೊತೆಗೆ ಬೆಳೀತಾ ಬಂದಿದೆ. ಅಂದ್ರೆ ನಾನು ಅದನ್ನ ಉದ್ದೇಶಪೂರ್ವಕವಾಗಿ ತಂದಿರುವಂಥದ್ದಲ್ಲ, ಅದು ಬಹಳ ಸಹಜವಾಗಿ ಅದು ಬಸಯ್ಯ ತಾತನ ಒಂದು ಆಧ್ಯಾತ್ಮ ಬೆಳೀತಾ ಹೋಗಿರ್ತಕ್ಕಂಥದ್ದು. ಅದು ಕೇವಲ ಬಸಯ್ಯ ತಾತ ಮಾತ್ರ ಅಲ್ಲ, ಇಡೀ ಆ ಥರದ ಒಂದು ಪರಂಪರೆಯ ಒಂದು ಮುಂದುವರಿಕೆಯಾಗಿ ಭಾಗವಾಗಿಯೇ ನಮ್ಮ ಪರಂಪರೆಯನ್ನು ನಾವು ಹೀಗೆ ಸ್ವೀಕಾರ ಮಾಡಬೇಕು. ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಪರಂಪರೆಯನ್ನೊಂದು ವೀರತ್ವದ ನೆಲೆಯಲ್ಲಿ ಸ್ವೀಕಾರ ಮಾಡ್ತಾ ಇದ್ದೀವಿ. ವೀರತ್ವದ ನೆಲೆಯಲ್ಲಿ ನೀವು ಪರಂಪರೆಯನ್ನು ಸ್ವೀಕಾರ ಮಾಡಿದ್ರೆ ಮತ್ತೆ ಹಿಂಸೆ ಬೀಜಗಳನ್ನೇ ಬಿತ್ತಬೇಕಾಗುತ್ತೆ. ಹೌದು. ಆದರೆ ನೀವು ಈ ಬಸಯ್ಯ ತಾತನಂತಹ ಆಧ್ಯಾತ್ಮವನ್ನು ನೀವು ಸ್ವೀಕಾರ ಮಾಡಿದ್ರೆ ಒಂದು ಅಹಿಂಸೆಯ ಮತ್ತು ಪ್ರೀತಿಯ ಬೀಜಗಳನ್ನು ನೀವು ಬಿತ್ತಲಿಕ್ಕೆ ಸಾಧ್ಯ ಆಗುತ್ತೆ. ಅದು ನಮಗೆ ಬೇಕು ಅಂತ. ಆಕ್ಚುಲಿ ಕೆರೆಯ ಪಾತ್ರನೇ ಇದೆಯಲ್ಲ, ಕೆರೆನೇ ಒಂದು ವಿಶಿಷ್ಟವಾದ ಪಾತ್ರವಾಗಿ ನಮ್ಮನ್ನ ನಿಸರ್ಗದ ಪರವಾದ ಧ್ವನಿಯ ಒಂದು ಏನೋ ನಿರೂಪಣೆಯಾಗಿ ಅದು ಕಾಣುತ್ತೆ ಸರ್. ತುಂಬಾ ಅಂದ್ರೆ ಕಾದಂಬರಿ ಮುಗಿಯೋದು ಕೂಡ ಕೆರೆಯ ಸನ್ನಿವೇಶದಲ್ಲೇನೆ ಆಗ್ತದೆ. ಆದ್ರಿಂದ ಮತ್ತೆ ಹೊಸ ಸ್ಟಾರ್ಟ್ ಕೂಡ ಅದು, ಅಂದ್ರೆ ಹೊಸ ಆರಂಭ ಕೂಡ ಅಂತ ಅನ್ಸುತ್ತೆ ನನಗೆ. ನೀರನ್ನ ಮಾರುವ ಪರಿಕಲ್ಪನೆಯೊಂದಿಗೆ ಅದನ್ನ ಸಮೀಕರಿಸಿ ನೀವು ಅದನ್ನ ಹೇಳ್ತಾ ಇದ್ದೀರಿ. ಅಂದ್ರೆ ನನಗೆ ಯಾವಾಗಲೂ ಈ ಪ್ರಕೃತಿಯ ಚೈತನ್ಯಗಳಿದೆಯಲ್ಲ, ಅದು ಮನುಷ್ಯನನ್ನ ಒಟ್ಟು ಮಾಡುತ್ತೆ ಅಂತ, ಅದು ಮನುಷ್ಯನನ್ನು ಬೆಸೆಯುತ್ತೆ ಅಂತ, ಮನುಷ್ಯನನ್ನ ಉಳಿಸುತ್ತೆ ಅಂತ. ಆದರೆ ಅದನ್ನೇ ನೀವೊಂದು ಮಾರುಕಟ್ಟೆ ಮಾಡ್ತೀರಿ, ಸರಕು ಮಾಡ್ತೀನಿ, ಅದನ್ನೇ ಒಂದು ವಿಕಾಸ ಅಭಿವೃದ್ಧಿ ಅಂತ ನಾವು ಯೋಚನೆ ಮಾಡಿದರೆ ಮನುಷ್ಯನಿಗೆ ಅಸ್ತಿತ್ವ ಇಲ್ಲ ಅಂತ. ಆ ಕಾರಣಕ್ಕಾಗಿ ಇಡೀ ಕಾದಂಬರಿ ಒಳಗಡೆ ಆ ನೀರು ಬಹಳ ಮುಖ್ಯವಾದ ಪಾತ್ರವಾಗಿ ಬರುತ್ತೆ. ಎಲ್ಲರಿಗೂ ನೀರು ಬೇಕಲ್ವಾ. ಆದರೆ ಆ ನೀರನ್ನೇ ನಾವೊಂದು ದೊಡ್ಡ ಸರಕನ್ನಾಗಿ ಪರಿವರ್ತನೆ ಮಾಡದೇ ನೀವು ಅಭಿವೃದ್ಧಿ ಅಂತೇಳಿ ಅದನ್ನು ಒಂದು ಪರಿವರ್ತನೆ ಅಂತೇಳಿ ಕರೆದು ಬಿಟ್ರೆ ಅದೇನಾಗುತ್ತೆ, ಅಲ್ಲಿ ನೀಲಮ್ಮನಂಥ ಅಂತಃಕರಣಕ್ಕೂ ಸ್ಥಾನ ಇಲ್ಲ, ಭೀಮನಂಥ ಶ್ರದ್ಧೆಗೂ ಸ್ಥಾನ ಇಲ್ಲ, ಬಸಯ್ಯ ತಾತರಂಥ ಆಧ್ಯಾತ್ಮಕ್ಕೂ ಸ್ಥಾನ. ಅಂದ್ರೆ ಆ ಸ್ಥಿತಿ ಹೋಗ್ಬಾರ್ದು ಅಂತ ನಾವು ಆ ಎಚ್ಚರ ನಮ್ಮ ಒಳಗಡೆ ಬೇಕು ಅನ್ನೋ ಕಾರಣಕ್ಕಾಗಿ ನಾನು ಇಡೀ ಕಾದಂಬರಿ ಒಳಗಡೆ ಆ ಕೆರೆಯನ್ನ ಒಂದು ರೂಪಕವಾಗಿ ತಂದಿರತಕ್ಕಂಥದ್ದು. ಹೀಗಾಗಿ ಅಂದ್ರೆ ಯಾಂತ್ರಿಕತೆನೇ ಮುಖ್ಯ ಅನ್ಸುತ್ತೆ, ಯಾಂತ್ರಿಕ ಕೌಶಲ್ಯಗಳೇ ಮುಖ್ಯ ಅಂತ ಅನ್ನಿಸಿ ಆ ಭಾವನಾತ್ಮಕತೆಯನ್ನೇ ನಿರಾಕರಿಸುವ ಪಾತ್ರಗಳಿದಾವಲ್ಲ, ಪ್ರಕಾಶ ಪಾತ್ರ ಆಗಿರ್ಬೋದು, ಬಸವರಾಜಪ್ಪ, ಅಂದ್ರೆ ಊರಿನ ಭಾವನಾತ್ಮಕತೆಯನ್ನೇ ಅವ್ರು ನಿರಾಕರಣೆ ಮಾಡ್ತಾರೆ. ಅಂದ್ರೆ ಮನುಕುಲಕ್ಕೆ ಬೇಕಾಗಿರುವಂತದ್ದೇ ಭಾವನಾತ್ಮಕ ಸಂಬಂಧಗಳಲ್ಲ, ಅದರ ಆಧಾರದ ಮೇಲೆ ನಿಮ್ಮ ಬೌದ್ಧಿಕ ಐಡೆಂಟಿಟಿ ಇದೆ. ನನಗೆ ಕಾದಂಬರಿ ಪೂರ್ಣಗೊಳ್ಳೋ ಹೊತ್ತಿಗೆನೆ ಈ ಕೆರೆ ಮತ್ತು ಬಸಯ್ಯ ತಾತ, ಗೌಡಸಾನಿ ಇವರೆಲ್ಲರೂ ಸೇರಿ ನನಗೆ ಒಪ್ಸೋದೇನಂತಂದ್ರೆ ನೀನು ಹೀಗೆ ಯೋಚನೆ ಮಾಡು ಅಂತ ಹೇಳ್ತಾರೆ ಅಂತ ಅನ್ಸುತ್ತೆ. ಹೌದೌದು. ಅಂದ್ರೆ ನನ್ನ ಇಡೀ ಕಾದಂಬರಿ ಅದು ಏನನ್ನ ಕಟ್ತಾ ಇದೆ ಅಂತಂದ್ರೆ, ಯಾವುದು ಮನುಷ್ಯನನ್ನ ಅಧಪತನ ಕಳಿಸ್ತಾ ಇದೆ, ಅದರಿಂದ ಪಾರಾಗುವ ಬಗೆ ಹೇಗೆ ಅನ್ನೋದನ್ನ ಅದು ಸ್ವಲ್ಪ ಹುಡುಕ್ತಾ ಇದೆ. ಒಂದ್ ಕಡೆಗೆ ಅನ್ನದ ಹಸಿವು, ಇನ್ನೊಂದು ಕಡೆಗೆ ಅನ್ನದ ಹಸಿವನ್ನ ಅಣಕವಾಡುವ ರೀತಿಯ ತಂತ್ರಜ್ಞಾನ ಕೇಂದ್ರಿತ ಐಷಾರಾಮಿ ಹಸಿವು.
ಇವೆರಡು ವೈರುಧ್ಯಗಳಿದಾವಲ್ಲ, ಅದು ಇಲ್ಲಿಯ ಪಾತ್ರಗಳ ಮುಖಾಂತರ ತುಂಬಾ ಧ್ವನಿಪೂರ್ಣವಾಗಿ ನಿರೂಪಿತ ಆಗಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಅಲ್ಲಿಯ ಅಮ್ಮನನ್ನು ಒಪ್ಪಿಸುವ ಸಂದರ್ಭ ಕೂಡ ಆ ಭಾವನಾತ್ಮಕ ಆಧಾರದಲ್ಲಿನೇ ಅಮ್ಮನನ್ನು ಒಪ್ಪಿಸಿ ಭೀಮನಿಗೆ ಒಂದು ಮನೆ ಕಟ್ಟಿಸಿ ಕೊಡ್ತೀನಿ ಅನ್ನುವಂಥ ಆಮಿಷ ಒಡ್ಡಿ ಅವರು ಅದನ್ನು ಪ್ರಾಜೆಕ್ಟ್ ಮಾಡಿ ತಮ್ಮ ಉದ್ದೇಶವನ್ನು ಸಾಧಿಸ್ಕೊಳ್ತಾರೆ. ಅಂದ್ರೆ ಕೆರೆಯ ನೀರನ್ನು ಮಾರಾಟ ಮಾಡುವಂತಹ ಒಂದು ಪ್ರಾಜೆಕ್ಟ್ಗೆ ಒಂದು ಒಪ್ಪಿಗೆಯನ್ನು ದಕ್ಕಿಸಿಕೊಳ್ತಾರೆ, ಅಂದ್ರೆ ಒತ್ತಾಯಪೂರ್ವಕವಾಗಿ ದಕ್ಕಿಸಿಕೊಳ್ತಾರೆ. ಈ ಪ್ಯಾಟರ್ನ್ ನನಗೆ ತುಂಬಾ ಇಷ್ಟ ಆಯ್ತು ಸರ್. ಅದು ಹೇಗೆ ಅಂದ್ರೆ ಇಡೀ ಕೃತಿ ಯಾವುದರ ಕಡೆಗೆ ಅಂದ್ರೆ ಗಮನ ಕೊಡ್ತಾ ಇದೆ ಅನ್ನೋದನ್ನ ತುಂಬಾ ಧ್ವನಿಪೂರ್ಣವಾಗಿ ಅದು ಕಾಣಿಸಿದೆ ಅಂತ ಅನ್ಸುತ್ತೆ. ಅಂದ್ರೆ ನಾವು ಯಾವ ಬಗೆಯ ಹಸಿವನ್ನ ತಣಿಸಬೇಕು ಅನ್ನುವ ಒಂದು ಒತ್ತಡವನ್ನ, ಒಂದು ಒತ್ತಾಸೆಯನ್ನ ಮೂಡಿಸುತ್ತೆ ಅಂತ ಅನ್ಸುತ್ತೆ. ಅದ್ರ ಕುರಿತಾಗಿ ಅಂದ್ರೆ ನಮ್ಗೇನಾಗಿದೆ, ಮನುಷ್ಯನ ಬೆಳವಣಿಗೆ ಅಂದ್ರೆ ಈ ಆಧುನಿಕತೆ ಸೃಷ್ಟಿ ಮಾಡಿರ್ತಕ್ಕಂಥ ಪರಿಕರಗಳ ಜೊತೆಗೆ ಬದುಕೋದು ಅಂತ. ಈಗ ಶಿಕ್ಷಣವು ಕೂಡ ಒಂದು ಪರಿಕರ ಆಗಿಬಿಟ್ಟಿದೆ, ಕೈಗಾರಿಕೆ ಒಂದು ಪರಿಕರ ಆಗಿದೆ, ಇಡೀ ನಮ್ಮ ವೈಜ್ಞಾನಿಕತೆ ಸೃಷ್ಟಿ ಮಾಡಿರ್ತಕ್ಕಂಥವು ಎಲ್ಲವೂ ಕೂಡ ಒಂದು ಸರಕಾಗ್ಬಿಟ್ಟಿದೆ. ಆ ಮನುಷ್ಯನನ್ನು ಕೂಡ ಸರಕಿನ ರೀತಿಯಲ್ಲೇ ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ ಬೆಳೆಸ್ತಾ ಇದ್ದೀವಿ. ನಾವು ಮನುಷ್ಯನನ್ನು ಕೂಡ ಒಂದು ಮಾರಾಟದ ವಸ್ತುವನ್ನಾಗಿ ಮಾಡ್ತಾ ಇದ್ದೀವಿ ನಾವು, ಅವನ ಬುದ್ಧಿ, ಹೃದಯ, ಮನಸ್ಸು ಎಲ್ಲವನ್ನು ಕೂಡ. ಆದ್ದರಿಂದ ನನಗೆ ಭಾಳ ಸಹಜವಾಗಿ ಹಸುವಾದಾಗ ಅನ್ನ ಕೊಡುವ ಜನ ಬೇಕು, ನೀರಡಿಕೆ ಆದಾಗ ನೀರು ಕೊಡುವ ಜನ ಬೇಕು. ಮತ್ತು ಅಂದರೆ ಸಮಾಜದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿ ಒಂದಲ್ಲ ಒಂದು ರೀತಿಯಿಂದ ದುಡಿತಾನೆ ಇರ್ತಾನೆ, ಕೆಲಸ ಮಾಡ್ತಾನೆ ಇರ್ತಾನೆ ಅಲ್ವಾ. ಅಂದರೆ ಅವರನ್ನು ನಾವು ಹೇಗೆ ಒಳಗೊಳ್ಬೇಕು ಅನ್ನೋದು ನಾವು ಮೊದಲು ಕಲಿಬೇಕಾಗಿರ್ತಕ್ಕಂಥದ್ದು. ಆ ಒಳಗೊಳ್ಳುವಿಕೆನೇ ನಮ್ಮ ಮನಸ್ಸಲ್ಲಿಲ್ಲ ಅಂತಂದರೆ, ನಮ್ಮ ಆಲೋಚನೆಯಲ್ಲಿಲ್ಲ, ನಮ್ಮ ಚಿಂತನೆಯಲ್ಲಿಲ್ಲ, ನಮ್ಮ ವ್ಯಕ್ತಿತ್ವದಿಲ್ಲ ಅಂದ್ರೆ ಏನಾಗುತ್ತೆ, ಆ ಪ್ರಕಾಶನ್ ಥರ ಯೋಚನೆ ಮಾಡೋಕ್ಕೆ ಶುರು ಮಾಡ್ಬಿಡ್ತೀವಿ ನಾವು, ನೀಲವನ್ ಥರ ಯೋಚನೆ ಮಾಡೋದಿಲ್ಲ ನಾವು. ಆಕೆ ಕೇರಿಗೆ ಅನ್ನ ಇಲ್ಲ ಅಂದರೆ ಅನ್ನ ಕೊಡ್ತಾಳೆ ಆಕೆ, ಕೇರಿಗೆ ನೀರಿಲ್ಲ ಅಂದ್ರೆ ನೀರು ಕೊಡ್ತಾಳೆ ಆಕೆ, ಕೇರಿಗೆ ಹುಣಸೆಕಾರ ಕೊಡ್ತಾಳೆ ಆಕೆ. ಯಾರ ಮನೇಲಿ ಆದರೂ ಗರ್ಭಿಣಿ ಆಗಿದ್ದಾರೆ, ಯಾರ ಮನೇಲಿ ಮಗು ಹುಟ್ಟಿದೆ, ಅವ್ರು ಹುಣಸೆಕಾರ ತಿನ್ನಲಿ ಅಂತೇಳಿ, ಅಂದರೆ ಈ ಥರದ ಒಂದು ಒಳಗೊಳ್ಳುವಿಕೆ ಮನುಷ್ಯನಿಗೆ ಬೇಕು ಅಂತ ಭಾಳ ಸಹಜವಾಗಿ. ಬಟ್ ಈ ಆಧುನಿಕತೆ ಈ ಒಳಗೊಳ್ಳುವಿಕೆನೇ ಛಿದ್ರ ಮಾಡಿದೆ. ಛಿದ್ರತೆಯಿಂದ ಹೊರಗೆ ಬರಲಿಕ್ಕೆ ನಮಗೆ ನೀಲಮ್ಮನ ಒಂದು ವ್ಯಕ್ತಿತ್ವದ ದಾರಿಗಳು ಬೇಕು ಅಂತ ನನಗನ್ಸೋದು. ಹಾಗಾಗಿ ಬಸಯ್ಯ ತಾತ ಕಟ್ಟುವ ತತ್ವಪದಗಳು, ಅವಾಗವಾಗ ಹಾಡುವ ಭಜನಿ ಪದಗಳಿದಾವಲ್ಲ, ಅವುಗಳೀಗ ನೀವು ಹೇಳುವ ಒಂದು ಏನೋ ಜೀವಪರವಾಗಿರುವಂತ ಮತ್ತೆ ನಿಜವಾದ ಅಭಿವೃದ್ಧಿಯ ಆಯಾಮವನ್ನ ನಮಗೆ ಮನಗಾಣಿಸ್ತವೆ. ಅಂದ್ರೆ ನಿಮಗೆ ನಮ್ಮ ತತ್ವಪದಗಳಿದೆ ಅಲ್ವಾ, ಆ ತತ್ವಪದಗಳನ್ನ ಕ್ರಿಯೇಟ್ ಮಾಡಿದವರು ಈ ದುಡಿಯುವ ಸಮುದಾಯಗಳು. ನಿಮ್ಗೆಲ್ಲ ಗೊತ್ತಿದೆ, ಆ ದುಡಿಯುವ ಸಮುದಾಯಗಳು ಯಾರನ್ನು ಕೂಡ ಅದು ನಾಶ ಮಾಡೋದಿಲ್ಲ. ಅದು ದುಡಿದು ಅದು ಬೀಜ ಹಾಕಿ ಬೆಳೆಸಿ ಅನ್ನ ಕೊಡ್ತಕ್ಕಂಥ ಒಂದು ಸಾಮರ್ಥ್ಯ ಇರುವಂಥ ಒಂದು ಸಮುದಾಯ ಅದು. ಬಟ್ ಅದನ್ನೇ ನಾವೇನು ಮಾಡ್ತಾ ಇರ್ತೀವಿ ಅಂದರೆ ತುಳಿತಾ ಇರ್ತೀವಿ ನಾವು. ಅದರಿಂದ ಅವ್ರು ಜಿಗಿದು ಬರಲಿಕ್ಕೆ ಏನು ಮಾಡ್ತಾರೆ ಅಂದರೆ ತಮ್ಮ ಕ್ರಿಯೇಟಿವಿಟಿಯನ್ನೇ ಮತ್ತೆ ಮತ್ತೆ ಬಳಸ್ತಾ ಇರ್ತಾರೆ ಅವರು. ಹೀಗಾಗಿ ಆ ತತ್ವಪದಗಳು ಎಂತಹ ಒಂದು ಬಲಾಢ್ಯವಾದ ತುಳಿತವನ್ನೂ ಕೂಡ ಎದುರಿಸುವ ಶಕ್ತಿ ಉಳುತ್ತದೆ. ಹೀಗಾಗಿ ಬಸಯ್ಯ ತಾತನ ಹಾಡುಗಳನ್ನು ಕೇಳಿದಾಗಲೆಲ್ಲ ಅವರೊಳಗಡೆ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ, ಒಂದು ಜೀವನ ಸಂತೋಷ, ಒಂದು ಬದುಕಬೇಕನ್ನೋ ಉತ್ಸಾಹ ಸೃಷ್ಟಿ ಆಗುತ್ತೆ. ಅದು ಸಾವಿರ್ಬೋದು, ನೋವಿರ್ಬೋದು, ಬರಗಾಲ ಇರ್ಬೋದು, ಅಥವಾ ಮನುಷ್ಯನನ್ನ ದುಸ್ಥಿತಿಯಲ್ಲಿ ಇಡ್ತಕ್ಕಂಥ ಯಾವುದೇ ಸಂಗತಿಗಳಿರ್ಬೋದು, ಅವಾಗೆಲ್ಲ ಅವನ ತತ್ವದ ಉಸಿರ ನೀಡುತ್ತೆ. ಅಂದ್ರೆ ಇಂತಹ ಒಂದು ಸೃಜನಶೀಲತೆ ನಮಗೆ ಬೇಕು ಅಂತ ಸೃಜನಶೀಲತೆ ಅದು ಮಾರುಕಟ್ಟೆಯ ಸ್ವರೂಪವನ್ನು ಪಡ್ಕೊಂಡ್ಬಿಟ್ರೆ ಅದು ನಿಮ್ಮಲ್ಲಿ ಉತ್ಸಾಹ ಹುಟ್ಟಿಸಲ್ಲ. ನಿಮಗೆ ಕೀರ್ತಿ ತರ್ಬೋದು, ನಿಮಗೆ ಪ್ರಶಸ್ತಿ ತರ್ಬೋದು, ನಿಮಗೆ ಹೆಸರು ತರಬಹುದು, ಇನ್ನು ಏನೇನೋ ಮಾಡ್ಬೋದು ಅದು. ಆದರೆ ನಮ್ಮ ಜೊತೆಗೆ ಬದುಕುವ ಒಳಗಡೆ ಒಂದು ಚೈತನ್ಯ ತರಬೇಕಲ್ವ, ಆ ಚೈತನ್ಯವನ್ನ ನಮ್ಮ ತತ್ವಪದಗಳು ತರ್ತಾ ಇದ್ವು. ಮತ್ತು ಅದರ ಭಾಗವಾಗಿ ಬಸಯ್ಯ ತಾತ ಬರೋದು ಎಲ್ಲರ ಜೊತೆಗೆ ಬೆರೆಯುವಂಥದ್ದು. ಆಗ್ಲಿ, ಬಸಯ್ಯ ತಾತನ ತತ್ವ ನಿರೀಕ್ಷೆ ನಿಜವಾದ ಸಾಮಾಜಿಕ ಅಭ್ಯುದಯದಲ್ಲಿ ಈಡೇರಲಿ. ಆಮೇಲೆ ನೀಲಮ್ಮ ಗೌಡಸಾನಿ ಅಂತವರ ಮಮಕಾರ, ತಾಯ್ತನ ಈ ಜಗತ್ತಿಗೆ, ಅಂದ್ರೆ ನಾಗಾಲೋಟದಲ್ಲಿ ಸಾಕ್ತಾ ಇರುವ ಈ ಜಗತ್ತಿಗೆ ಸಿಗ್ಲಿ.
ಆಮೇಲೆ ಭೀಮನಂಥವರ ಅಭ್ಯುದಯದ ಜೊತೆಗೆ ನಮ್ಮ ನಿಜವಾದ ಅಭ್ಯುದಯ ಇದೆ ಅಂದುಕೊಳ್ಳುವಂಥ ಮನಸ್ಸುಗಳು ಹೆಚ್ಚಾಗಲಿ. ಆಮೇಲೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ನಿಮ್ಮ ಹತ್ರ ಹೇಳಬೇಕು ಅಂತಂದರೆ, ಬಸವರಾಜಪ್ಪ ಗೌಡ ಆಗಿರ್ಬೋದು, ಪ್ರಕಾಶ ಅಂಥವರನ್ನು ಬದಲಾಯಿಸುವಂಥ ಆಲೋಚನಾ ಕ್ರಮಗಳು ಈ ಜಗತ್ತಿನಲ್ಲಿ ಹೆಚ್ಚೆಚ್ಚು ಮೂಡಿ ಬರಲಿ ಅಂತ ಆಶಿಸ್ತಾ ನಾನು ನಿಮಗೆ ತುಂಬ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಯಾಕಂದರೆ ತುಂಬ ಮೌಲಿಕ ಚಿಂತನೆಗಳನ್ನು ನಿಮ್ಮ ಕಾದಂಬರಿಯ ಹಿನ್ನೆಲೆಯಲ್ಲಿ ನೀವು ಹಂಚಿಕೊಂಡ್ರಿ. ನಿಮಗೆ ಪ್ರೀತಿಪೂರ್ವಕ ಧನ್ಯವಾದಗಳು ಸರ್. ಧನ್ಯವಾದಗಳು. ಆತ್ಮೀಯರೇ, ಒಡಲುಗೊಂಡವರು ಕಾದಂಬರಿಯನ್ನ ದೃಷ್ಟಿಯಲ್ಲಿರಿಸಿಕೊಂಡು ಮಹತ್ವದ ಚಿಂತನೆಯನ್ನ ನಾವು ಡಾಕ್ಟರ್ ರಾಜಶೇಖರ್ ಹಳೆಮನೆ ಅವರಿಂದ ಕೇಳಿದ್ವು. ಮುಂದೆಯೂ ಕೂಡ ಇಂಥ ಚಿಂತನೆಯ ಸರಣಿಯನ್ನ ನಾವು ನಿರ್ವಹಿಸಲಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.